ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು KPSC ಬಾಬಾ ಕ್ರಾಂತಿ ಟೆಸ್ಟ್ ಸೀರೀಸ್ನ ಡೇ 6 6ನೇ ದಿನದ GK ಪ್ರಶ್ನೆಗಳ ಡಿಸ್ಕಷನ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಹಳೆಯ ಕ್ವಶನ್ಸನ್ನು ನಾವು ನೋಡಿದ್ದೀವಿ ಡೇ 5ವರೆಗೂ. ಅದರಲ್ಲಿ ಒಂದು ಕಮ್ಯುನಿಕೇಷನ್ ಇದೆ, ಅದು ಕೂಡ ಸಿಗುತ್ತೆ. ಸೊ ಮಿಕ್ಕಿದ್ದು GK ಪ್ರಶ್ನೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು 360 ಡಿಗ್ರಿ ಆ್ಯಂಗಲಿಂದ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಸೊ ಈ ಪ್ರಶ್ನೆಯ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾವು ಪ್ರತಿಯೊಂದನ್ನು ನೋಡ್ತಾ ಹೋಗಿದ್ದೀವಿ. ಅಲ್ಲಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ, ಕಮೆಂಟ್ ಹಾಕಿದರೆ ಇನ್ನೂ ಖುಷಿ ಆಗುತ್ತೆ. ಸೊ ಎಲ್ಲೆಲ್ಲಿ ನಾನು ಕ್ವಶನ್ ಕೇಳ್ತೀನಿ ಅದು ಕಮೆಂಟ್ ಹಾಕಿ. ಬಿಕಾಸ್ ಏನಂದರೆ ನಿಮಗೊಂದು ಆ್ಯಕ್ಟಿವಿಟಿ ಇದ್ದ ಹಾಗೆ, ಜಸ್ಟ್ ವಿಡಿಯೋ ನೋಡ್ತಾ ಹೋದರೆ ಏನಾಗುತ್ತೆ, ಬೋರ್ ಆಗುತ್ತೆ. ಸಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಇರಲಿ, ಸ್ಮಾಲ್ ಆ್ಯಕ್ಟಿವಿಟಿ ಇರಲಿ ಕಾರಣಕ್ಕೆ ಏನು ಮಾಡಿದ್ದೀವಿ, ಒಂದಿಷ್ಟು ಅಲ್ಲಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ. ಓಕೆ, ಗೊತ್ತಿದ್ದರೆ ಕೈಂಡ್ಲಿ ಕಮೆಂಟ್ ಇಟ್. ಸೊ ಇದು ಡೇ 6. ಡೇ 7ಇಂದ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಅಕ್ಕಪಕ್ಕದಲ್ಲಿ ತಂದು ಡಿಸ್ಕಷನ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಇದು ಡೇ 6. ಮೊದಲೇ ಪ್ರಶ್ನೆ ನೋಡೋಣ. ಏನಿದೆ? ರುದ್ರಾಸ್ತ್ರ. ಪ್ರಶ್ನೆಯಲ್ಲೇ ನಾವೇ ಕೊಟ್ಬಿಟ್ಟಿದ್ದೀವಿ. ಏನಪ್ಪ ಇದು ರುದ್ರಾಸ್ತ್ರ? ಇನ್ ಕೇಸ್ ಕೊಟ್ಟಿದ್ದಿಲ್ಲ ಅಂತಂದರೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ, ಇದೊಂದು ಮಿಸೈಲ್ ಅಂತ ಅಂದ್ಕೊಂಡ್ಬಿಡ್ತೀರಿ ಎಷ್ಟೋ ಸಲ ಅಲ್ವಾ. ಅಸ್ತ್ರ ಅಂದ ತಕ್ಷಣ ಅನ್ಕೊತೀವಿ ನಾಗಾಸ್ತ್ರ, ನಾಗಾ ಮಿಸೈಲ್ ಇದೆ ಅಲ್ವಾ. ಸೊ ಅದೇ ಥರ ರುದ್ರಾಸ್ತ್ರ ಅನ್ಕೊಂಡ್ಬಿಡ್ತೀರಿ, ರುದ್ರ ಮಿಸೈಲ್ ಅಂತ ಅನ್ಕೋತೀವಿ. ಇದೊಂದು ಇಂಡಿಯನ್ ರೈಲ್ವೆ ಇದೊಂದು ಸಕ್ಸಸ್ಫುಲಿ ಒಂದು ಟ್ರಯಲನ್ನು ಮಾಡಿದೆ ಆಗಸ್ಟ್ 2025ರಲ್ಲಿ. ಏನಿದು? ಏಷ್ಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್ ಅಂದರೆ ಏನಪ್ಪ? ಗೂಡ್ಸನ್ನು ಸಾಗಣೆ ಮಾಡುವಂತಹ ಟ್ರೈನು. ಫ್ರೈಟ್ ಟ್ರೈನ್ ಅಂತಂದರೆ ಗೂಡ್ಸನ್ನು, ಓಕೆ, ಗೂಡ್ಸ್ ಇರುತ್ತಲ್ವ, ಆ ಗೂಡ್ಸನ್ನು ಸಾಗಣೆ ಮಾಡುವಂಥ ಟ್ರೈನ್ ಅಂತ ಕರಿತೀವಿ ನಾವು ಫ್ರೈಟ್ ಟ್ರೈನ್. ಗೂಡ್ಸ್ ಗಾಡಿ ಅಂತ ಕರಿತೀರಿ ಗೊತ್ತಾ, ನಮ್ಮ ಕಡೆ ಎಲ್ಲ ಗೂಡ್ಸ್ ಗಾಡಿ ಅಂತೀವಲ್ಲ, ಆ ಥರ ಗೂಡ್ಸ್ ಗಾಡಿ ಟ್ರೈನ್ ಇದು. ಓಕೆ, ಯಾವುದು? ಏಷ್ಯಾದು ಲಾಂಗೆಸ್ಟ್. ಇದು ನೆನ್ಪಿಟ್ಕೊಳ್ಳಿ, ಏಷ್ಯಾದು ಲಾಂಗೆಸ್ಟ್. ಅದು ಯಾವುದು? ಭಾರತದ್ದು. ಆಗಸ್ಟ್ 2025ರಲ್ಲಿ ಮಾಡಿದ್ದಾರೆ. ಒಂದು ಸಕ್ಸಸ್ಫುಲ್ಲಾಗಿ ಟ್ರಯಲ್ ಮಾಡಿದ್ದಾರೆ. ಅದು ಎಷ್ಟು ಓಡುತ್ತೆ, ಏನು, ಹೇಗೆ, ಅದೇನು ಡಿಸೈನ್ ಮಾಡಿರ್ತಾರಲ್ವ, ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ವ, ಅದನ್ನು ಟ್ರಯಲ್ ಮಾಡಬೇಕಲ್ವ, ಯಾವ ಥರ ಓಡುತ್ತೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಕ್ಸಸ್ಫುಲ್ಲಾಗಿ ಟ್ರಯಲ್ ಮಾಡಿದ್ದಾರೆ. ಎಸ್, ಇದರದ್ದು ಒಂದಿಷ್ಟು ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾನೆ. ಓಕೆ, ಇವೆಲ್ಲ ಏನು ಇದರದ್ದು ಡಿಸ್ಕ್ರಿಪ್ಷನ್ಸು. ಅದೆಷ್ಟು ಲೆಂತ್ ಇದೆ, ಓಕೆ, ಆಮೇಲೆ ಅದೆಷ್ಟು ವ್ಯಾಗನ್ಸ್ ಅಂದರೆ ಬೋಗಿ. ವ್ಯಾಗನ್ ಅಂದರೆ ಏನಪ್ಪ? ಬೋಗಿ. ಓಕೆ, ಕನ್ನಡದಲ್ಲಿ ಹೇಳ್ತೀವಿ ಬೋಗಿ. ಎಷ್ಟು ಬೋಗಿಯನ್ನು ಹೊಂದಿದೆ ಅನ್ನೋದನ್ನು, ಆಮೇಲೆ ಇಂಜಿನ್ಸ್ ಎಷ್ಟಿದೆ ಅನ್ನೋದನ್ನು ಡೀಟೇಲಾಗಿ ಇಲ್ಲಿ ಒಂದೊಂದರಲ್ಲಿ ಡಿಸ್ಕ್ರಿಪ್ಷನ್ ಇದೆ ಬೇರೆ ಬೇರೆ ಥರ, ಆಯಿತಾ. ಸೊ ಇಲ್ಲಿ ನೋಡೋಣ. ನೋಡಿ, ನಿಮಗೆ ಫಸ್ಟ್ ಕ್ಲಾಸಲ್ಲಿ ನಾನು ಹಿಂಟ್ ಕೊಟ್ಟಿದ್ದೆ. ಏನು ಹಿಂಟ್ ಕೊಟ್ಟಿದ್ದೆ ಅಂತಂದರೆ, ಪ್ಲೂರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್, ಡೂಪ್ಲಿಕೇಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀನಿ. ಅಂದರೆ ಸೇಮ್ ಪದ, ಸೇಮ್ ವ್ಯಾಲ್ಯೂ ಅಥವಾ ಸೇಮ್ ಥಿಂಗ್ ಏನಿರುತ್ತೆ, ಎರಡು ಸ್ಟೇಟ್ಮೆಂಟಲ್ಲಿ ರಿಪೀಟ್ ಆಗಿರುತ್ತೆ, ಬಟ್ ಮಿಕ್ಕಿದ್ದು ಮೈನ್ಯೂಟ್ ಚೇಂಜಸ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಆ ಬೇಸ್ ಮೇಲೆ ಇಲ್ಲಿ ನಾನು 2 ಆಪ್ಷನಲ್ಲಿ ಬರ್ಬೋದು. ಆನ್ಸರ್ 2 ಆಪ್ಷನಲ್ಲಿ ಇದೆ ಅಂತ ಗೆಸ್ ಮಾಡ್ಬೋದು. ಈ ಥರ ಗೆಸ್ಸಿಂಗನ್ನು ನೀವು ಮಾಡಬೇಕಾಗುತ್ತೆ. ಇಟ್ ಇಸ್ ಅ 4.5 ಕಿಲೋಮೀಟರ್ ಲಾಂಗ್. ಇಟ್ಸ್ ಅ 4.5 ಕಿಲೋಮೀಟರ್ ಲಾಂಗ್. ಎರಡರಲ್ಲೂ ಇದೆಯಾ? ಸೊ ನೀವು KPSC ಪ್ರಿಲಿಮ್ಸ್ ಆ್ಯಂಡ್ UPSC ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದ್ರೆ ಈ ಥರದ್ದು ಪ್ಲೂರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ಅಂದರೆ ಒಂದೇ ಪದ ಇರುವಂಥದ್ದು 2 ಸ್ಟೇಟ್ಮೆಂಟ್ ಇರುತ್ತೆ. ಆ 2 ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ? ಉತ್ತರ ಇರುತ್ತೆ. ಓಕೆ, ಸೊ 2ರಲ್ಲೇ ಆನ್ಸರ್ ಇದೆ. ಡೈರೆಕ್ಟಾಗಿ ಹೇಳ್ತೀನಿ, 2ರಲ್ಲೇ ಆನ್ಸರ್ ಇದೆ. 4.5 ಕಿಲೋಮೀಟರ್ ಲಾಂಗ್ ಫಾರ್ಮೇಷನ್ ಕನ್ಸಿಸ್ಟಿಂಗ್ ಆಫ್ 150 ಲೋಡೆಡ್ ಕಂಟೈನರ್ಸ್ ಪವರ್ಡ್ ಬೈ ಎ ಸಿಂಗಲ್ ನ್ಯೂ ಜನರೇಷನ್ ವ್ಯಾಪ್ 7 ಲೊಕೊಮೋಟಿವ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಓಕೆ, 4.5 ಲಾಂಗ್ ಫಾರ್ಮೇಷನ್ ಕನ್ಸಿಸ್ಟಿಂಗ್ ಆಫ್ 354 ವ್ಯಾಗನ್ಸ್, 354 ಬೋಗಿಗಳಿದ್ದಾವೆ. ಅದರ ಜೊತೆಗೆ 7 ಇಂಜಿನ್ಸ್ ಇದ್ದಾವೆ. ಕ್ರಿಯೇಟೆಡ್ ಬೈ ದಿ ಕಂಬೈನಿಂಗ್ 6 ಸ್ಟ್ಯಾಂಡರ್ಡ್ ಬಾಕ್ಸ್ ಅಂಡ್ ರೇಕ್ಸ್ ಇಂಟು ದಿ ಸಿಂಗಲ್ ಯೂನಿಟ್. ಒಂದೇ ಯೂನಿಟಲ್ಲಿ ಎಲ್ಲವನ್ನು ಅಸೆಂಬಲ್ ಮಾಡಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಸಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಯಾವ್ದು ಕರೆಕ್ಟ್? ಎ ಆರ್ ಸಿ? ಸಿ ಈಸ್ ದಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದಿ ರುದ್ರಾಸ್ತ್ರ, ಏನೋ ಇಂಡಿಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್. ಓಕೆ, ಇದು ನೆನ್ಪಿಡಿ, ಯಾಕಂದರೆ KA ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಏನು ಮಾಡ್ತಾನೆ ಒಂದೊಂದು ಸಲ ಕೇಳ್ತಾನೆ. ಜಸ್ಟ್ ನೆನ್ಪಿಟ್ರೆ ನಿಮಗೆ ಒಳ್ಳೆಯದಪ್ಪ, ಆಯಿತಾ. ನೆಕ್ಸ್ಟ್ ನೋಡಿ, ಹೇಳಿದ್ನಲ್ವ, ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್ ಆರ್ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್ ಆರ್ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಗ್ರೂಪ್ C ಎಕ್ಸಾಮ್ಸ್ ವಿಚ್ ಈಸ್ ಕಂಡಕ್ಟೆಡ್ ಬೈ KA ಆರ್ KPSC ಎನಿಥಿಂಗ್. ಅಲ್ಲಿ ಕೇಳ್ತಾರೆ. ಈವನ್ KS ಪ್ರಿಲಿಮ್ಸಲ್ಲೂ ಕೂಡ ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್ ಮೇಲೆ ಪ್ರಶ್ನೆಗಳಿರುತ್ತೆ ಅಲ್ವಾ. ಸೊ ನೋಡೋಣ, ಮೊದಲೇ ಪ್ರಶ್ನೆ ಏನಿದೆ. 2ನೇ ಪ್ರಶ್ನೆ ಎದರ ಮೇಲಿದೆಪ್ಪ? ಸ್ಪೋರ್ಟ್ಸ್ ಮೇಲಿದೆ. ಕಾಮನ್ವೆಲ್ತ್ ಗೇಮ್ಸ್. ಕಾಮನ್ವೆಲ್ತ್ ಗೇಮ್ಸ್, ಕಾಮನ್ವೆಲ್ತ್ ಕ್ರೀಡೆ ಕನ್ನಡದಲ್ಲಿ.
ನಾನು ಅಲ್ಲಲ್ಲಿ ಕನ್ನಡದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಬರೆದು ಸೊ ಡೋಂಟ್ ವರಿ. ಕಾಮನ್ವೆಲ್ತ್ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಏನಿದೆ? ರೀಸೆಂಟ್ಲಿ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಇಂಡಿಯಾಸ್ ಬಿಡ್ ಟು ಹೋಸ್ಟ್ ಕಾಮನ್ವೆಲ್ತ್ ಗೇಮ್ಸ್ 2030 ವಿತ್ ಪ್ರಪೋಸಲ್ ಹೋಸ್ಟ್ ಸಿಟಿ ಹೈದರಾಬಾದ್ ಅಂತ ಕೇಳಿದ್ದಾನೆ. ಇದು ಪ್ಯೂರ್ ಕರೆಂಟ್ ಅಫೇರ್ಸ್. ಹೋಸ್ಟ್ ಸಿಟಿ ಯಾವುದು ನೋಡಿ, ಇತ್ತೀಚೆಗೆ ಯಾವುದೇ ಫೈನಲ್ಸ್ ತೊಗೊಳ್ಳಿ, T20 ವರ್ಲ್ಡ್ ಕಪ್ ಮೊನ್ನೆ ಫೈನಲ್ ಆಯಿತು, ಆ್ಯಂಡ್ 50 ಓವರ್ ವರ್ಲ್ಡ್ ಕಪ್ಪದ್ದು ಫೈನಲ್ ಆಯಿತು ಅಲ್ವಾ. IPLದು ಲಾಸ್ಟ್ ಟೈಮು ಫೈನಲ್ ಆಯಿತು. ಎಲ್ಲಾಯಿತು? ಎಲ್ಲ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ವಾ. ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತಲ್ಲಿ ಆಯಿತು. ಹೀಗಾಗಿ ಮೇಜರ್ ಏನೇ ಆಗಿರ್ಬೋದು ಅವೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅವೆಲ್ಲ ಎಲ್ಲ ಆಗ್ತಾಯಿದ್ದಾವೆ. ಈ ಥರದ ಇಂಟರ್ನ್ಯಾಷನಲ್ ಗೇಮ್ಸ್ ಎಲ್ಲಿ ಹೋಸ್ಟ್ ಆಗ್ತಾ ಇದ್ದಾವೆ? ಗುಜರಾತಲ್ಲಿ ಆಗ್ತಾ ಇದ್ದಾವೆ. ಹೀಗಾಗಿ ಹೈದರಾಬಾದ್ ಅಲ್ಲ, ಗುಜರಾತನ ಅಹಮದಾಬಾದ್. ಯಾವುದು? ಗುಜರಾತ್ನ ಅಹಮದಾಬಾದ್ನಲ್ಲಿ ಏನಿದನ್ನು ಹೋಸ್ಟ್ ಮಾಡಬೇಕಂತ ಅಂದುಕೊಂಡಿದ್ದಾರೆ. ಓಕೆ, ಸೊ ಫಸ್ಟ್ ಕಾಮನ್ವೆಲ್ತ್ ಗೇಮ್ ವಾಸ್ ಹೆಲ್ಡ್ ಇನ್ 1930 ಇನ್ ಹ್ಯಾಮಿಲ್ಟನ್. ಎಸ್, ಹ್ಯಾಮಿಲ್ಟನ್ ಕೆನಡಾ. ಆ್ಯಂಡ್ 19th ಎಲ್ಲಾಗಿತ್ತು? ಡೆಲ್ಲಿನಲ್ಲಾಗಿತ್ತು. ಲಾಸ್ಟ್ ಟೈಮ್ ಎಲ್ಲಾಗಿತ್ತಪ್ಪ? ಡೆಲ್ಲಿನಲ್ಲಿ ಆಗಿತ್ತು. ಈಗ ಮುಂದಿನ 2030 ಆಗುವಂಥದ್ದು ನಾವು ಅದನ್ನು ಏನು ಆತಿಥ್ಯವನ್ನು ವಹಿಸ್ಕೋಬೇಕಂತ ಗುಜರಾತಲ್ಲಿ ಒಂದು ಹೋಸ್ಟ್ ಸಿಟಿಯಾಗಿ ಗುಜರಾತಲ್ಲಿ ಒಂದು ಡೆವಲಪೇ ಮಾಡ್ತಾ ಇದ್ದಾರೆ. ಕಾಮನ್ವೆಲ್ತ್ ಗೇಮ್ಸನ್ನು ಇದು ಮಾಡೋಕ್ಕೆ, ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ನ ಇದು ಮಾಡೋಕ್ಕೆ ಒಂದು ಫೆಸಿಲಿಟಿನೇ ಏನು ಮಾಡ್ತಾ ಇದ್ದಾರೆ? ತಯಾರನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದು? ಗುಜರಾತ್, ಅಹಮದಾಬಾದ್. ಕಾಮನ್ವೆಲ್ತ್ ಅಂತಂದರೆ ಯಾವುದಪ್ಪ? ಯಾವ ದೇಶಗಳು ಬರುತ್ತೆ ಕಾಮನ್ವೆಲ್ತ್? ಯಾವ್ಯಾವು? ಬ್ರಿಟಿಷರ ವಸಾಹತು, ಬ್ರಿಟಿಷಿಯರ್ ಕೊಲೋನಿಯಲ್ ರೂಲಲ್ಲಿ ಸೇರ್ಕೊಂಡಿದ್ವು, ಕೊಲೋನಿಯಲ್ ರೂಲಲ್ಲಿ ಸೇರ್ಕೊಂಡಿದ್ವು ಅಂದರೆ ವಸಾಹತು ಸಾಯಿ ಅವಾಗ ಬ್ರಿಟಿಷರದು ಕಾಲದಲ್ಲಿ. ಯಾವ್ಯಾವ ದೇಶಗಳಿತ್ತಲ್ವ? ಆಸ್ಟ್ರೇಲಿಯಾ, ಮತ್ತು ಇಂಡಿಯಾ, ನ್ಯೂಜಿಲ್ಯಾಂಡ್, ಓಕೆ, ಆಬ್ವಿಯಸ್ಲಿ ಇಂಗ್ಲೆಂಡ್ ಇದ್ದೇ ಇರುತ್ತೆ. ಈ ಥರದ್ದು ಯಾವ್ಯಾವ ದೇಶಗಳಿತ್ತಲ್ವ ಆ ಎಲ್ಲ ದೇಶಗಳನ್ನು ಏನು ಮಾಡಿದ್ದಾರೆ? ಒಂದು ಕಾಮನ್ವೆಲ್ತ್ ನೇಷನ್ಸ್ ಅಂತ ತೊಗೊಂಬಂದು ಆ ಒಂದು ಕಾಮನ್ವೆಲ್ತ್ ಗೇಮ್ಸನ್ನು ಆಡಿಸ್ತಾರೆ ಪ್ರತಿ ವರ್ಷ. ಓಕೆ, ಸೊ ಹೀಗಾಗಿ ಇದು ಕೂಡ ಏನಾಗುತ್ತೆ? ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಮೂರನೇ ಪ್ರಶ್ನೆ, ಗೆಲಟರಿ ಅವಾರ್ಡ್, ಶೌರ್ಯ ಪ್ರಶಸ್ತಿಗಳು. ಮೊದಲೇ ಹೇಳ್ಬಿಡ್ತೀನಿ, ಗೆಲಟರಿ ಅವಾರ್ಡ್ ಅಂದರೆ ಏನಪ್ಪ? ಶೌರ್ಯ ಪ್ರಶಸ್ತಿಗಳು, ಶೌರ್ಯ ಪ್ರಶಸ್ತಿಗಳು. ಈ ಶೌರ್ಯ ಪ್ರಶಸ್ತಿಗಳನ್ನು ಎರಡು ರೀತಿಯಾಗಿ ಕೊಡ್ತಾರೆ. ಒಂದು ಯುದ್ಧ ಕಾಲದಲ್ಲಿ, ಇನ್ನೊಂದು ಶಾಂತಿ ಕಾಲದಲ್ಲಿ. ಓಕೆ, ಒಂದು ಯುದ್ಧ ಕಾಲದಲ್ಲಿ, ಇನ್ನೊಂದು ಶಾಂತಿ ಕಾಲದಲ್ಲಿ. ಒಂದು ಪೀಸ್ ಅಂತ ಕೊಡ್ತಾರೆ, ಇನ್ನೊಂದು ವಾರ್ ಟೈಮ್ ಅಂತ ಕೊಡ್ತಾರೆ. ಎರಡು ಟೈಪು ನೆನ್ಪಿಡ್ಬೇಕು ನೀವು, ಆಯಿತಾ? ಸೊ ಸ್ಟೇಟ್ಮೆಂಟ್ಸ್ ನೋಡೋಣ. ಯಾವುದು ಯುದ್ಧ, ಯಾವುದು ಶಾಂತಿ ಕಾಲ ಅಂತ ವಿಲ್ ಗೆಟ್ ಇಟ್ ಟು ನೋ. ಅನೌನ್ಸ್ಡ್ ಟ್ವೈಸ್ ಇನ್ ಎ ಇಯರ್, ರಿಕಗ್ನೇಷನ್ ಗಿವನ್ ಫಾರ್ ದ ಆ್ಯಕ್ಟ್ಸ್ ಆಫ್ ಬ್ರೇವರಿ. ಶೌರ್ಯ, ಅವರೇನು ಸಾಹಸವನ್ನು ಮೆರೆದಿರ್ತಾರೆ ಸೈನಿಕರು, ಅವರಿಗೆ ಕೊಡುವಂಥದ್ದು. ವೆಲರ್ ಬೋತ್ ವಾರ್ ಟೈಮ್ ಯುದ್ಧ ಕಾಲ ಮತ್ತು ಪೀಸ್ ಟೈಮ್ ಶಾಂತಿ ಕಾಲ, ಎರಡೂ ಕಾಲದಲ್ಲಿ ಕೊಡುವಂಥದ್ದು. ಎಸ್, ಟ್ವೈಸ್ ಇನ್ ಅ ಇಯರ್, ವರ್ಷಕ್ಕೆ 2 ಸಲ. ಯಾವಾಗ ಕೊಡ್ತಾರೆ? ಒಂದು ರಿಪಬ್ಲಿಕ್ ಡೇ ಟೈಮಲ್ಲಿ, ಇನ್ನೊಂದು ಇಂಡಿಪೆಂಡೆನ್ಸ್ ಡೇ. ಓಕೆ, ಒಂದು ಗಣರಾಜ್ಯೋತ್ಸವ ಸಮಯ, ಇನ್ನೊಂದು ಸ್ವಾತಂತ್ರ್ಯೋತ್ಸವ ದಿನದ ಸಮಯದಲ್ಲಿ 2 ಸಲ ಟ್ವೈಸ್ ಇನ್ ಇಯರ್ ಕೊಡ್ತಾರೆ. 2 ಕ್ಯಾಟಗರಿ ಇದೆ, ಒಂದು ವಾರ್ ಟೈಮ್, ಇನ್ನೊಂದು ಪೀಸ್ ಟೈಮ್, ಯುದ್ಧ ಕಾಲ ಮತ್ತು ಶಾಂತಿ ಕಾಲ ಅಂತ. ಒಂದೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಇದು ಸರಿಯಾಗುತ್ತೆ, ರೈಟ್. ಸೊ ಎರಡನೇ ಸ್ಟೇಟ್ಮೆಂಟನ್ನು ನೋಡೋಣ ಸ್ನೇಹಿತರೆ. ಓಕೆ, ಎರಡನೇ ಸ್ಟೇಟ್ಮೆಂಟ್ ವಿಲ್ ಚೆಕ್. ಓಕೆ, ಕೀರ್ತಿ ಚಕ್ರ ಏನಿದೆ? ಕೀರ್ತಿ ಚಕ್ರ ಥರ್ಡ್ ಹೈಯೆಸ್ಟ್ ಮಿಲಿಟ್ರಿ ಡೆಕೋರೇಷನ್ ಇನ್ ಇಂಡಿಯಾ. ಡೆಕೋರೇಷನ್ ಇನ್ ಇಂಡಿಯಾ, ಕೀರ್ತಿ ಚಕ್ರ ಥರ್ಡ್ ಹೈಯೆಸ್ಟಾ? ಕೀರ್ತಿ ಚಕ್ರ ನೋ, ಇಟ್ಸ್ ಅ ಸೆಕೆಂಡ್ ಹೈಯೆಸ್ಟ್. ಓಕೆ, ಕೀರ್ತಿ ಚಕ್ರ ಏನು ಬರುತ್ತೆ? ಅದೊಂದು ಸೆಕೆಂಡ್ ಹೈಯೆಸ್ಟ್. ಯಾವುದರಲ್ಲಿ? ಪೀಸ್ ಟೈಮಲ್ಲಿ ಕೊಡುವಂಥದ್ದು, ಸೆಕೆಂಡ್ ಹೈಯೆಸ್ಟ್. ಓಕೆ, ಪೀಸ್ ಟೈಮಲ್ಲಿ ಕೊಡುವಂಥದ್ದು ಅಂದರೆ ಶಾಂತಿಯ ಸಮಯದಲ್ಲಿ ಕೊಡುವಂಥದ್ದು. ಯಾವುದೋ ಕೀರ್ತಿ ಚಕ್ರ ಸೆಕೆಂಡ್
ಹೈಯೆಸ್ಟ್. ಓಕೆನಾ? ಮೊದಲೇದು ಯಾವುದು? ಶಾಂತಿ ಟೈಮ್ನಲ್ಲಿ ಕೊಡುವಂಥದ್ದು, ಶಾಂತಿ ಟೈಮ್ನಲ್ಲಿ, ಶಾಂತಿ ಕಾಲದಲ್ಲಿ ಕೊಡುವಂಥದ್ದು ಮೊದಲು ಯಾವುದು? ಅಶೋಕ ಚಕ್ರ. ಅದು ಯಾವುದು? ಅಶೋಕ ಚಕ್ರ. ಮೂರನೇದ್ದು ಶೌರ್ಯ ಚಕ್ರ. ಮೂರನೇದು ಯಾವುದು? ಶೌರ್ಯ ಚಕ್ರ. ನೆನ್ಪಿಟ್ಕೊಳ್ಳಿ. ಓಕೆ, ಡ್ಯೂರಿಂಗ್ ಪೀಸ್ ಟೈಮ್ ನೋಡಿ, ಇಲ್ಲೇ ಇದೆ. ಡ್ಯೂರಿಂಗ್ ಪೀಸ್ ಟೈಮ್ ಶೌರ್ಯ ಚಕ್ರ ಇಸ್ ಗಿವನ್ ಡ್ಯೂರಿಂಗ್ ಪೀಸ್ ಟೈಮ್. ಓಕೆ, ಈಕ್ವಲೆಂಟ್ ಟು ವೀರ ಚಕ್ರ ಅಂತ ಕೇಳ್ತಾ ಇದ್ದೇನೆ. ಎಸ್, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಓಕೆ, ನಾವೀಗ ನೋಡಿದ್ವಿ ಶಾಂತಿ ಕಾಲದಲ್ಲಿ ಕೊಡುವಂಥದ್ದು 3: ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಅಲ್ವಾ? ಸೊ ಅದೇ ರೀತಿ ಯುದ್ಧ ಕಾಲ, ವಾರ್ ಟೈಮ್, ಯುದ್ಧ ಕಾಲದಲ್ಲಿ ಕೊಡುವಂಥದ್ದು 3 ಕೊಡ್ತಾರೆ ಇಲ್ಲಿನೂ ಅಲ್ವಾ? ಒಂದನೇದು ಯಾವುದು? ಪರಮವೀರ ಚಕ್ರ. ಒಂದನೇದು ಯಾವುದು? ಪರಮವೀರ ಚಕ್ರ. ಓಕೆ, ಸೆಕೆಂಡ್ ಒನ್ ಮಹಾವೀರ ಚಕ್ರ. ಮಹಾವೀರ ಚಕ್ರ. ಥರ್ಡ್ ಒನ್ ವೀರ ಚಕ್ರ. ನೋಡಿ, ಅದಕ್ಕೆ ವೀರ ಚಕ್ರ ಈಕ್ವಲ್ ಟು ಶೌರ್ಯ ಚಕ್ರ. ವೀರ ಚಕ್ರ ಕೊಡೋದು ಯುದ್ಧ ಕಾಲ, ಶೌರ್ಯ ಚಕ್ರ ಕೊಡೋದು ಶಾಂತಿ ಕಾಲ. ಅದನ್ನೇ ಇಲ್ಲಿ ಈಕ್ವಲ್ ಅಂತ ಹೇಳಿದ್ದಾನೆ. ಎಸ್, ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್. ಹೇಳಿಕೆ 1 ಮತ್ತು 3 ಏನಿದೆ, 2 ಸರಿಯಾಗಿ ಇದೆ. ಪ್ಲೀಸ್ ನೋಟ್ ಇಟ್ ಡೌನ್. ಇದು KPSC ಕಂಡಕ್ಟ್ ಮಾಡಿದಂಥ ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಿದೆ. ಹಳೆಯ ಪರೀಕ್ಷೆಗಳಲ್ಲಿ ಈ ಒಂದು ಗ್ಯಾಲಟರಿ ಅವಾರ್ಡ್, ಶೌರ್ಯ ಪ್ರಶಸ್ತಿಗಳು ಬಂದಿದೆ. ಓಕೆ, ಅದಕ್ಕೋಸ್ಕರನೇ ಇದು ತೊಗೊಂಡಿದ್ದೀವಿ. ಓಕೆ, ಸುಮ್ಮನೆ ನಾವು ತೊಗೊಂಡಿಲ್ಲ, ಬಿಕಾಸ್ ಇದು ಬಂದಿದೆ. ಮುಂದೆ ಕೂಡ ಏನಾಗ್ಬೋದು, ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬರ್ಬೋದು. ಓಕೆ, ರೈಟ್. ನೋಟ್ ಮಾಡ್ಕೊಂಡ್ರಾ? ಶಾಲ್ ಯು ಗೋ ಟು ನೆಕ್ಸ್ಟ್ ಕ್ವಶನ್? ಎಸ್, ನೆಕ್ಸ್ಟ್ ಇಂಪಾರ್ಟೆಂಟ್. ಓಕೆ, ಒಂದು ಇನಿಷಿಯೇಟಿವ್ ಇದೆ. ಇದೊಂದು ಪ್ರೋಗ್ರಾಮ್, ಒಂದು ಇನಿಷಿಯೇಟಿವ್. ಓಕೆ, ಏನು ಇನಿಷಿಯೇಟಿವ್ ಅಪ್ಪ ಅಂದರೆ ಆವಾಜ ಪ್ರೋಗ್ರಾಮ್. ಆವಾಜ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 2024 to 2034. 10 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಟ್ ಇಸ್ ಅ ಫಂಡಮೆಂಟಲ್ ಡಿಸೈನ್ ಟು ಅಡ್ರೆಸ್ ಯೂನಿಕ್ ಡೆವಲಪ್ಮೆಂಟ್. ಒಂದು ಪರ್ಟಿಕ್ಯುಲರ್ಲಿ ಒಂದಿಷ್ಟು ದೇಶಗಳು ಅಥವಾ ಒಂದಿಷ್ಟು ರಾಷ್ಟ್ರಗಳಿಗೆ, ಒಂದಿಷ್ಟು ರೀಜನ್ಗಳಿಗೆ ಅದನ್ನು 10 ವರ್ಷಗಳ ಕಾಲ ಅಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಯಾಕೆ ಅಭಿವೃದ್ಧಿ ಕಾರ್ಯ ಆಗಬೇಕಂದ್ರೆ ಅಲ್ಲಿ ಒಂದಿಷ್ಟು ಚಾಲೆಂಜಸ್ ಇದ್ದಾವೆ, ಅಲ್ಲಿ ಒಂದಿಷ್ಟು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನು ಮೆಟ್ಟಿ ನಿಂತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಅವಶ್ಯಕತೆ ಇದೆ ಮುಂದಿನ 10 ವರ್ಷಗಳ ಕಾಲ. ಆ ಒಂದು ದೇಶಗಳಲ್ಲಿ ಮಾಡಬೇಕು. ಯಾವುದ್ರ ಮುಖಾಂತರ? ಆವಾಜ ಅನ್ನುವಂತಹ ಒಂದು ಕಾರ್ಯಕ್ರಮದ ಮುಖಾಂತರ. ಓಕೆ, ಯಾವ ದೇಶಗಳಿಗೆ ಬೇಕಾಗಿದೆಯಪ್ಪ ಇದು? ಈಗ ಕೊಟ್ಟಿರುವಂಥ ಯಾವ ಒಂದು ಗುಂಪಿನ ರಾಷ್ಟ್ರಗಳಿಗೆ ಇದರ ಅವಶ್ಯಕತೆ ಇದೆ? ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಆಯಿಲ್ ಎಕ್ಸ್ಪೋರ್ಟಿಂಗ್ ಡೆವಲಪಿಂಗ್ ಕಂಟ್ರೀಸ್, ಲ್ಯಾಂಡ್ ಲಾಕ್ಡ್ ಡೆವಲಪಿಂಗ್ ಕಂಟ್ರೀಸ್. ಯಾವ ಒಂದು ರಾಷ್ಟ್ರಗಳಿಗೆ ಇದರ ಅವಶ್ಯಕತೆ ಇದೆ? ಯಾವುದೋ ಲ್ಯಾಂಡ್ ಲಾಕ್ಡ್ ಡೆವಲಪಿಂಗ್ ಕಂಟ್ರೀಸ್. ಏನು ಸರ್ ಲ್ಯಾಂಡ್ ಲಾಕ್ಡ್ ಡೆವಲಪಿಂಗ್ ಕಂಟ್ರೀಸ್? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದು ನೇಪಾಳ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದು ನೇಪಾಳ. ಇಲ್ಲೇನಿದೆ? ಚೀನಾ ಇದೆ, ಇಲ್ಲಿ ಭಾರತ ಇದೆ. ಇದೆಲ್ಲ ಭಾರತ, ಈ ಕಡೆದೆಲ್ಲ ಚೀನಾ. ಓಕೆ, ರೈಟ್. ಸೊ ಜಸ್ಟ್ ಮ್ಯಾಪಲ್ಲಿ ತೋರ್ಸೋಕ್ಕೆ ಅಗೇನ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಜಸ್ಟ್ ನಿಮಗೆ ಇದ್ರ ಮುಖ ಹೇಳಿದ್ದೀನಿ. ಇಲ್ಲಿ ಭಾರತ ಅಂಟ್ಕೊಂಡಿದೆ ಅಲ್ವಾ, ಇಲ್ಲಿ ಚೀನಾ ಅಂಟ್ಕೊಂಡಿದೆ. ಸೊ ಇದ್ರ ಸುತ್ತಲೂ ಭಾರತ ಭೂಮಿ ಇದೆ, ಇದ್ರ ಸುತ್ತಲೂ ಈ ಕಡೆ ಮೇಲುಗಡೆ ಚೀನಾ ಭೂಮಿ ಇದೆ. ಅಂದರೆ ನೇಪಾಳ ಸುತ್ತಲೂ ಲ್ಯಾಂಡೇ ಇದೆ, ಅದು ಬೇರೆ ದೇಶಗಳಿಂದ ಸುತ್ತುವರೆದಿದೆ. ಓಕೆ, ಯಾವುದೇ ಒಂದು ದೇಶ ಬೇರೆ ಒಂದು ದೇಶಗಳಿಂದ ಸುತ್ತುವರೆದಿದ್ದರೆ ಅದನ್ನೇಂತ ಕರಿತೀವಿ? ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರಿತೀವಿ. ಗೊತ್ತಾಯ್ತಾ ಲ್ಯಾಂಡ್ ಲಾಕ್ಡ್ ಅಂತಂದರೆ? ಸೊ ಈ ಥರ ಲ್ಯಾಂಡ್ ಲಾಕ್ಡ್ ಇದ್ದಾಗ ಅದ್ರದ್ದು ಏನಾಗುತ್ತೆ, ಆ ಒಂದು ದೇಶ ತುಂಬ ಸವಾಲುಗಳನ್ನು ಎದುರಿಸುತ್ತೆ ವಿತ್ ರಿಸ್ಪೆಕ್ಟ್ ಟು ಟ್ರೇಡ್, ವಿತ್ ರಿಸ್ಪೆಕ್ಟ್ ಟು ವ್ಯಾಪಾರ. ಯಾಕೆ ಅಂತಂದರೆ ಸಮುದ್ರಕ್ಕೆ ಅಂಟ್ಕೊಂಡಿರೋಂಗೇ ಇಲ್ಲ, ಹೀಗಾಗಿ ಟ್ರೇಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಬೇರೆ ದೇಶಕ್ಕೆ ಹೋಗೋಕ್ಕೆ ಕೂಡ ಏನಾಗುತ್ತೆ, ಎಷ್ಟೋ ಸಲ ತುಂಬ ಕಷ್ಟ ಆಗುತ್ತೆ.
ಓಕೆ, ಆ ಥರದ ಚಾಲೆಂಜಸ್, ಆ ಥರದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು ಈ ಥರ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದ್ದಾವೆ. ಆ ಲ್ಯಾಂಡ್ ಲಾಕ್ ಕಂಟ್ರಿಗಳಲ್ಲಿ ಏನಪ್ಪ ಡೆವಲಪ್ಮೆಂಟ್ ಆಕ್ಟಿವಿಟಿಗಳಾಗಬೇಕು, ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ತೊಗೊಂಡಿದ್ದಾರೆ ಆವಾಸ ಪ್ರೋಗ್ರಾಮ್. ಈ ಥರ ಲ್ಯಾಂಡ್ ಲಾಕ್ ಕಂಟ್ರೀಸ್ ಎಷ್ಟಿದ್ದಾವೆ ಆಫ್ರಿಕಾದಲ್ಲಿ? ತುಂಬ ಇದ್ದಾವೆ. ಆಫ್ರಿಕಾ, ಓಕೆ, ಇದೇನು ಆಫ್ರಿಕಾ ಇದೆ. ಈ ಆಫ್ರಿಕಾದಲ್ಲಿ ನೀವು ಮಿಡಲಲ್ಲಿ ಹೋಗಿ ನೋಡಿದ್ರೆ ಇಲ್ಲೇನು ಮಿಡಲ್ ಏನು ಕಂಟ್ರಿಗಳು ಬರ್ತಾವಲ್ವ ಬೇರೆ ಬೇರೆ, ಅವೆಲ್ಲವೂ ಲ್ಯಾಂಡ್ ಲಾಕ್ಡೆ, ಎಲ್ಲವೂ ಲ್ಯಾಂಡ್ ಲಾಕ್ಡೆ. ಯಾವುದೇ ಒಂದು ಕಂಟ್ರಿ ಮಧ್ಯದಲ್ಲಿರುವಂಥ ಕಂಟ್ರಿಗಳಿಗೆ ಸಮುದ್ರ ಅಂಟ್ಕೊಂಡಿಲ್ಲ ಅಲ್ವಾ. ಹೀಗಾಗಿ ಆ ಒಂದು ಏನು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬಾರ್ದು, ಯಾಕಂದರೆ ಅವು ಐಸೋಲೇಟ್ ಆಗೋಗಿರ್ತವೆ. ಯಾಕಂದರೆ ಪ್ರಪಂಚದ ಬೇರೆ ರಾಷ್ಟ್ರಗಳ ಜೊತೆಗೆ ಒಂದು ವ್ಯಾಪಾರವನ್ನು ಮಾಡಬೇಕು, ಒಂದು ಸಂಪರ್ಕವನ್ನು ಸಾಧಿಸಬೇಕಂತಂದರೆ ಏನಾಗುತ್ತೆ, ಅವು ಈ ಎರಡು ನೇಪಾಳ ಬೇರೆ ದೇಶಪ್ಪ, ಇಲ್ಲಿ ರಷ್ಯಾಗೆ ಹೋಗ್ಬೇಕಂದ್ರೆ ಚೀನಾ ಥ್ರೂನೇ ಹೋಗಬೇಕು, ಈ ಕಡೆ ಬಾಂಗ್ಲಾದೇಶ್ಗೆ ಹೋಗ್ಬೇಕಂದ್ರೆ ಭಾರತದ ಥ್ರೂನೇ ಹೋಗಬೇಕು, ಈ ಕಡೆ ಪಾಕಿಸ್ತಾನ ಕಡೆ ಹೋಗ್ಬೇಕಂದ್ರೆ ಭಾರತದ ಥ್ರೂನೇ ಹೋಗಬೇಕು ಅಲ್ವಾ. ಸೊ ಅಂದರೆ ಅದರ ಸುತ್ತುವರಿದ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರುತ್ತವೆ. ಹೀಗಾಗಿ ಅವು ಐಸೋಲೇಟ್ ಆಗೋಗಿರ್ತವೆ, ಅದು ಸುತ್ತುವರಿದ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಅವು. ಹೀಗಾಗಿ ಆ ಥರ ಆದರೆ ಏನಾಗುತ್ತೆ, ಅವುಗಳಿಗೆ ಫೀಲ್ ಆಗುತ್ತೆ ನಮಗೆ ಕಷ್ಟ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಬೇರೆ ನಮ್ಮ ಸುತ್ತಲೂ ಇರೋಂಥ ಕಂಟ್ರಿಗಳೇನು ಮಾಡ್ಬೋದು, ನಮಗೆ ಮೇಲೆ ಜಾಸ್ತಿ ಟ್ಯಾಕ್ಸಸ್ ಹಾಕ್ಬೋದು, ಕಸ್ಟಮ್ ಡ್ಯೂಟಿ ಹಾಕ್ಬೋದು ಅನ್ನೋ ಭಯ ಇರುತ್ತೆ. ಅದಕ್ಕೆ ಆ ಥರ ಆಗಬಾರ್ದು. ಐಸೋಲೇಷನ್ನ ಅಡ್ರೆಸ್ ಮಾಡಬೇಕು, ಎನ್ಹ್ಯಾನ್ಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಎನ್ಹ್ಯಾನ್ಸ್ ಮಾಡಬೇಕು, ಇನ್ನು ಮೂಲಭೂತ ಸೌಕರ್ಯಗಳನ್ನು ಏನು ಮಾಡಬೇಕು, ಇಲ್ಲಿ ಈ ಥರ ಲ್ಯಾಂಡ್ ಲಾಕ್ ಕಂಟ್ರಿಗಳಲ್ಲಿ ಜಾಸ್ತಿ ಮಾಡಬೇಕು. ಎಸ್ಪೆಷಲಿ ರೋಡ್ ಕನೆಕ್ಟಿವಿಟಿ, ಏರ್ ಕನೆಕ್ಟಿವಿಟಿ. ಯಾಕಂದರೆ ವಾಟರ್ ಕನೆಕ್ಟಿವಿಟಿ ಇಲ್ಲ, ಬಿಕಾಸ್ ಅಲ್ಲಿ ಸಮುದ್ರ ಇರಲ್ಲ, ಅದಕ್ಕೆ ಅದು ಲ್ಯಾಂಡ್ ಲಾಕ್ಡ್ ಆಗಿರುತ್ತೆ ಅಲ್ವಾ. ಸೊ ಹೀಗಾಗಿ ಏರ್ ಕನೆಕ್ಟಿವಿಟಿ ಜಾಸ್ತಿ ಮಾಡಬೇಕು, ಆ್ಯಂಡ್ ಲ್ಯಾಂಡ್ ಕನೆಕ್ಟಿವಿಟಿ, ರೋಡ್ಸ್ಗಳನ್ನ ಬೆಟರಾಗಿ ಮಾಡಬೇಕು. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನ ಏನು ಮಾಡಬೇಕಾಗತ್ತೆ, ಇಲ್ಲಿ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಏನು ಅಂದರೆ ಆವಾಸ ಪ್ರೋಗ್ರಾಮ್ ಅನ್ನುವುದನ್ನು ಏನು ಮಾಡಿದ್ದಾರೆ, ತೆಗೆದುಕೊಂಡು ಬಂದಿದ್ದಾರೆ. ಗೊತ್ತಾಯ್ತಾ? ರೈಟ್. ಲ್ಯಾಂಡ್ ಲಾಕ್ಡ್ ಅಂದರೆ ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ದಿ ಲಾಸ್. ಓಕೆ, ವಿಚ್ ಇಂಡಿಯನ್ ಸ್ಟೇಟ್, ಯಾವ ಒಂದು ಭಾರತೀಯ ರಾಜ್ಯ ಓಕೆ ಲಾಂಚ್ ದಿ ಕಂಟ್ರೀಸ್ ಫಸ್ಟ್ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಟಿ, ಅಂತಾರಾಷ್ಟ್ರೀಯ ಶಿಕ್ಷಣ ನಗರ. ಕನ್ನಡದಲ್ಲಿ ಬರೆದು ಬಿಡ್ತೀನಿ, ಅಂತಾರಾಷ್ಟ್ರೀಯ ಶಿಕ್ಷಣ ನಗರ ಅಂತ ಯಾವ ಒಂದು ರಾಜ್ಯ ಇತ್ತೀಚೆಗೆ ಅನೌನ್ಸ್ ಮಾಡಿದೆ, ಒಂದು ನಗರವನ್ನು ಅನೌನ್ಸ್ ಮಾಡಿದೆ. ಯಾವ ರಾಜ್ಯ ಅನೌನ್ಸ್ ಮಾಡಿದೆ? ತನ್ನ ಒಂದು ನಗರ, ರಾಜ್ಯದ ತನ್ನ ಒಂದು ನಗರವನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ನಗರ ಅಂತ ಡಿಕ್ಲೇರ್ ಮಾಡಿದೆ, ಅನೌನ್ಸ್ ಮಾಡಿದೆ, ಘೋಷಣೆಯನ್ನು ಮಾಡಿದೆ. ಯಾವ ರಾಜ್ಯ? ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರ ಯಾವ ಒಂದು ತನ್ನ ನಗರವನ್ನು, ಯಾವ ಒಂದು ಸಿಟಿಯನ್ನು ಮಾಡಿದೆ? ನವಿ ಮುಂಬೈ ಅನ್ನುವಂತಹ ಸಿಟಿಯನ್ನು ಏನು ಮಾಡಿದೆ, ಅಂತಾರಾಷ್ಟ್ರೀಯ ಶಿಕ್ಷಣ ನಗರ, ಕಂಟ್ರೀಸ್ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಟಿ. ಓಕೆ, ಇದು ಇಂಪಾರ್ಟೆಂಟ್. ಓಕೆ, ಯಾವುದಕ್ಕೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020 ಅಲ್ಲಿ ನೀಟಾಗಿ ಇಂಪ್ಲಿಮೆಂಟ್ ಮಾಡಿದೆ, ಅದಕ್ಕೋಸ್ಕರ ಇದನ್ನು ಡಿಕ್ಲೇರ್ ಮಾಡಿದೆ. ಚಾಲೆಂಜಸ್ ಇದೆ NEP ಬರ್ಬೋದು, PSI SIನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೇಲೆ ಪ್ರಬಂಧ ಬರ್ಬೋದು, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಬಿಲ್, ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ತಿದ್ದುಪಡಿ ಮಸೂದೆ 2025 ಕರ್ನಾಟಕ ತಗೊಂಡು ಬಂದಿದೆ. ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಮಸೂದೆ, ಕನ್ನಡದಲ್ಲಿ ಬರೆದು ಬಿಡ್ತೀನಿ, ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಮಸೂದೆ, ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಮಸೂದೆ 2025 ಮಸೂದೆ ಬಿಲ್ಲನ್ನು ತೆಗೆದುಕೊಂಡು ಬಂದಿದೆ. ಆ ಬಿಲ್ಲಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಕೇಳಿದ್ದಾರೆ, ಫೀಚರ್ಸನ್ನು, ಆ ಲಕ್ಷಣಗಳೇನಿದ್ದಾವೆ, ಫೀಚರ್ಸ್ ಏನಿದ್ದಾವೆ ಅನ್ನೋದನ್ನು ಕೇಳಿದ್ದಾರೆ. ಓಕೆ, ನೋಡೋಣ. ದ ಬಿಲ್ ಮೇಕ್ಸ್ ಚೈಲ್ಡ್ ಎಂಗೇಜ್ಮೆಂಟ್ಸ್ ನಲ್ ಆ್ಯಂಡ್ ವಾಯ್ಡ್. ಯಸ್, ನಿಶ್ಚಿತಾರ್ಥಗಳನ್ನು, ಚೈಲ್ಡ್ ಎಂಗೇಜ್ಮೆಂಟ್ಸ್, ಮದುವೆ ಮಾಡಿಸಿರ್ತಾರೆ, ಅದನ್ನು ಏನಂತ ಅನ್ನುತ್ತೆ, ನಲ್ ಆ್ಯಂಡ್ ವಾಯ್ಡ್. ಅದನ್ನು ನಾವು ಮದುವೆ ಅಂತ ಕನ್ಸಿಡರ್ ಮಾಡಲ್ಲ.
ಓಕೆ, ಅದು ಅನರ್ಹ, ಆ ಮದುವೆ ಅನರ್ಹ ಮದುವೆ ಅಂತ ಅಂತೀವಿ ಅಂತ ಒಂದೇದು ಹೇಳಿದ್ದಾರೆ ಬಿಲ್ಲಲ್ಲಿ. ಎಸ್, ಕರೆಕ್ಟ್. ಸೆಕೆಂಡ್ ಒನ್, ಇಟ್ ಪ್ರಪೋಸಸ್ ಪೆನಾಲ್ಟಿ, ದಂಡವನ್ನು ವಿಧಿಸುತ್ತೆ ಫಾರ್ ಪ್ರಿಪರೇಷನ್ ಆಫ್ ಮ್ಯಾರೇಜ್ ಇವನ್ ಇಫ್ ದ ಮ್ಯಾರೇಜ್ ಹೆಸಂಟ್ ಅಕರ್ಡ್. ಇವನ್ ಮದುವೆ ಆಗದೇ ಇದ್ರೂ ಕೂಡ ಮದುವೆಗೆ ಸಂಬಂಧಪಟ್ಟಂಥ ಪೂರ್ವ ತಯಾರಿಗಳೇನಿರ್ತವೆ ಆ ಪೂರ್ವ ತಯಾರಿಗಳನ್ನು ಮಾಡಿದರೂ ಕೂಡ ಏನಾಗುತ್ತೆ, ಈ ಒಂದು ಬಿಲ್ಲಿನ ಪ್ರಕಾರ ಆ ವ್ಯಕ್ತಿಗಳ ಮೇಲೆ, ಆ ಜನರ ಮೇಲೆ ಏನಾಗುತ್ತೆ, ದಂಡವನ್ನು ವಿಧಿಸಲಾಗುತ್ತೆ. ಮದುವೆ ಆಗಲೇಬೇಕಂತ ಆಗೋಕ್ಕೂ ಏನು ಪ್ರಿಪ್ರೇಷನ್ ಮಾಡ್ತಾರಲ್ವ, ಏನು ತಯಾರಿ ಮಾಡ್ತಾ ಇರ್ತಾರಲ್ವ, ಆ ತಯಾರಿ ಮಾಡಿದರೂ ಕೂಡ ಏನಾಗುತ್ತೆ, ದಂಡ ವಿಧಿಸುತ್ತೆ, ಶಿಕ್ಷೆ ಇದೆ ಅದಕ್ಕೆ. ಓಕೆ, ಅದು ಕೂಡ ಕರೆಕ್ಟು. ಎ ಬಿಲ್ ಬಿಕಮ್ ಎ ಲಾ, ಮಸೂದೆ ಒಂದು ಕಾನೂನಾಗಿ ಪರಿವರ್ತನೆ ಆಗುತ್ತೆ ಇಮಿಡಿಯೇಟ್ಲಿ, ತಕ್ಷಣವೇ, ಆಫ್ಟರ್ ದಿ ಗವರ್ನರ್ ಸಿಗ್ನೇಚರ್ ವಿದೌಟ್ ಇನ್ವಾಲ್ವಿಂಗ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದೆ. ಈ ಒಂದು ಮಸೂದೆ ತಕ್ಷಣವಾಗಿ ಕಾನೂನಾಗುತ್ತೆ, ಗವರ್ನರ್ ಹತ್ರ ಹೋಗುತ್ತೆ ಮಸೂದೆ, ನಮ್ಮದು ವಿಧಾನಸಭೆ ಪಾಸಾಗುತ್ತೆ, ಪಾಸಾಗಿ ಗವರ್ನರ್ ಹತ್ರ ಹೋಗುತ್ತೆ, ಗವರ್ನರ್ ಸಿಗ್ನೇಚರ್ ಕೊಡ್ತಾರೆ, ಕೊಟ್ಟ ತಕ್ಷಣವೇ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಪ್ರೆಸಿಡೆಂಟ್ ಇನ್ವಾಲ್ವ್ಮೆಂಟ್ ಬೇಕಾಗಿಲ್ಲ, ರಾಷ್ಟ್ರಪತಿಗಳ ಒಂದು ಅಂಕಿತ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಸರಿನಾ? ನೋ, ತಪ್ಪು. ಯಾಕೆ ತಪ್ಪು? 7ನೇ ಶೆಡ್ಯೂಲ್, 7ನೇ ಅನುಸೂಚಿ ಅಂತ ಇದೆ ಗೊತ್ತಾ, ಭಾರತದ 7ನೇ ಅನುಸೂಚಿ ಅಂತ ಇದೆ, 7ನೇ ಶೆಡ್ಯೂಲ್. ಓಕೆ, 7ನೇ ಶೆಡ್ಯೂಲಲ್ಲಿ 3 ಲಿಸ್ಟ್ಗಳಿದ್ದಾವೆ, 3 ಪಟ್ಟಿಗಳಿದ್ದಾವೆ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಆ 3ನೇ ಲಿಸ್ಟ್ ಇದೆ ಅಲ್ವಾ, 3rd ಲಿಸ್ಟ್ ಯಾವುದೋ ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಏನಿದೆ ಸಮವರ್ತಿ ಪಟ್ಟಿ, ಈ ಮ್ಯಾರೇಜ್ ಅನ್ನೋದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ವಿವಾಹ ಅನ್ನುವಂಥ ಒಂದು ವಿಷಯ, ಓಕೆ, ಈ ವಿವಾಹ ಅನ್ನುವ ವಿಷಯ 7ನೇ ಅನುಸೂಚಿಯ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಹೀಗಾಗಿ ಸಮವರ್ತಿ ಪಟ್ಟಿ ಅಂತಂದ್ರೆ ಏನು? ರಾಜ್ಯ ಪಟ್ಟಿಯಲ್ಲಿ ಇರುವಂಥ ವಿಷಯಗಳ ಮೇಲೆ ರಾಜ್ಯ ಕಾನೂನು ಮಾಡ್ಬೋದು ಆರಾಮಾಗಿ, ಕೇಂದ್ರ ಪಟ್ಟಿಯಲ್ಲಿ ಇರುವಂಥ ವಿಷಯಗಳ ಮೇಲೆ ಕೇಂದ್ರ ಆರಾಮಾಗಿ ಕಾನೂನು ಮಾಡ್ಬೋದು. ಅದೇ ಥರ ಸಮವರ್ತಿ ಪಟ್ಟಿಯಲ್ಲಿ ಇರುವಂಥ ವಿಷಯ ಅಂದರೆ ಕನ್ಕರೆಂಟ್ ಲಿಸ್ಟಲ್ಲಿರುವಂಥ ವಿಷಯಗಳ ಮೇಲೆ ರಾಜ್ಯನೂ ಮಾಡ್ಬೋದು, ಕೇಂದ್ರನೂ ಮಾಡ್ಬೋದು ಕಾನೂನನ್ನು, ಇಬ್ಬರು ಲಾ ಮಾಡ್ಬೋದು. ಬಟ್ ಅದಕ್ಕೆ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಅನುಮತಿ ಬೇಕಾಗುತ್ತೆ. ಇವನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಿ ಗವರ್ನರ್ ಸಿಗ್ನೇಚರ್ ತೊಗೊಂಡ್ರು ಕೂಡ ಅವರು ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡರೇಷನ್ಗೆ ಕಳಿಸ್ತಾರೆ. ಪ್ರೆಸಿಡೆಂಟ್ ಅವರು ಅಂಕಿತ ಹಾಕಿ ಎಸ್ ಇದು ಓಕೆ, ರಾಜ್ಯ ಮಾಡಿದೆ, ಸಮವರ್ತಿ ಪಟ್ಟಿಲಿದೆ ಈ ವಿಷಯ, ರಾಜ್ಯ ಮಾಡಿದೆ, ಕರೆಕ್ಟ್, ನಾನು ಇದಕ್ಕೆ ಅಂಕಿತವನ್ನು ಹಾಕ್ತಾ ಇದ್ದೀನಿ ಅಂತ ಪಾಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅದು ಕಾನೂನಾಗುತ್ತೆ. ಇಮಿಡಿಯೇಟ್ಲಿ ಆಗಲ್ಲ. ದಿಸ್ ಇಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಗೊತ್ತಾಯ್ತಾ? ಇಟ್ಸ್ ವೆರಿ, ಯಾಕಂದರೆ ನಿಮಗೆ ಗೊತ್ತಿರಬೇಕು, ಮ್ಯಾರೇಜ್ ಇಸ್ ಅ ಕನ್ಕರೆಂಟ್ ಲಿಸ್ಟ್, ರೈಟ್? ಅದೇ ಥರ ಎಜುಕೇಷನ್, ಹೆಲ್ತ್, ಫಾರೆಸ್ಟ್, ಡಿಸಾಸ್ಟರ್, ವಿಪತ್ತು. ಕಮೆಂಟ್ ಹಾಕಿ, ವಿಪತ್ತು ರಾಜ್ಯ ಪಟ್ಟಿಲಿದೆಯಾ, ಕೇಂದ್ರ ಪಟ್ಟಿಲಿದೆಯಾ, ಸಮವರ್ತಿ ಪಟ್ಟಿಲಿದೆಯಾ ಅಂತ. ವಿಪತ್ತು, ಡಿಸಾಸ್ಟರ್ ಅನ್ನೋ ಒಂದು ವಿಷಯ, ಸಬ್ಜೆಕ್ಟ್ ರಾಜ್ಯ ಪಟ್ಟಿಲಿದೆಯಾ, ಕೇಂದ್ರ ಪಟ್ಟಿಲಿದೆಯಾ, ಸಮವರ್ತಿ ಪಟ್ಟಿಲಿದೆಯಾ, ಕನ್ಕರೆಂಟ್ ಲಿಸ್ಟ್ ಇದೆಯಾ, ಸ್ಟೇಟ್ ಲಿಸ್ಟ್ ಇದೆಯಾ, ಯಾವುದರಲ್ಲಿದೆ? ಪಾಸ್ ಆ್ಯಂಡ್ ಕಮೆಂಟ್, ಐ ವಿಲ್ ಟೆಲ್. ಡಿಸಾಸ್ಟರ್ ಯಾವುದೇ ಒಂದು ಲಿಸ್ಟಲ್ಲಿ ಇಲ್ಲ. ಓಕೆ, ಯಾವುದೇ ಲಿಸ್ಟಲ್ಲಿ ಇಲ್ಲ, ಸ್ಟೇಟ್ ಲಿಸ್ಟಲ್ಲೂ ಇಲ್ಲ, ಸೆಂಟ್ರಲ್ ಲಿಸ್ಟಲ್ಲೂ ಇಲ್ಲ, ಕನ್ಕರೆಂಟ್ ಲಿಸ್ಟಲ್ಲೂ ಇಲ್ಲ. ಸರ್ ಆ ಥರ ಇದ್ದಾಗ ಮತ್ತು ಹೆಂಗೆ ಸರ್, ಯಾರು ಮಾಡ್ತಾರೆ ಸರ್ ಕಾನೂನು ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮಾಡುತ್ತೆ. ಅದಕ್ಕೇನಂತ ಕರಿತೀವಿ, ಉಳಿದ ವಿಷಯಗಳು, ರೆಸ್ಯೂಡರಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಏನು? ರೆಸ್ಯೂಡರಿ ಸಬ್ಜೆಕ್ಟ್ಸ್, ಉಳಿದ ವಿಷಯಗಳು. ಅಂದರೆ ಆ ವಿಷಯ ಕೇಂದ್ರ ಪಟ್ಟಿಯಲ್ಲೂ ಇರಲ್ಲ, ರಾಜ್ಯ ಪಟ್ಟಿಯಲ್ಲೂ ಇರಲ್ಲ, ಸಮವರ್ತಿ ಪಟ್ಟಿಯಲ್ಲೂ ಇರಲ್ಲ. ಆ ವಿಷಯದ ಮೇಲೆ ಕಾನೂನನ್ನು ಮಾಡಬೇಕಂದ್ರೆ ಅಧಿಕಾರ ಯಾರಿಗಿರುತ್ತೆ? ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಒಂದು ಅಧಿಕಾರ ಇರುತ್ತೆ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಅದೇ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಥ್ರೂ ಹೋಗಿ ಯಾವ್ಯಾವ ಪಟ್ಟಿ ಯಾವ್ಯಾವ್ದು ಅಂತ ಕೇಳ್ತಾನೆ. ಯಾವುದು ಆರೋಗ್ಯ, ಶಿಕ್ಷಣ, ಓಕೆ, ಫಾರೆಸ್ಟು, ಈ ಥರದ್ದು ಮ್ಯಾಚ್ ದಿ ಫಾಲೋವಿಂಗ್ ಕೊಡ್ತಾನೆ ಒಂದಿಷ್ಟು. ಅದರ ಯಾವ ಪಟ್ಟಿ ಅಂತ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ದಾರೆ ಓಲ್ಡ್ ಪೇಪರ್ಸಲ್ಲಿ. ಸೊ ಒಂದು ಸಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದು ಆನ್ಸರ್ ಏನಾಗುತ್ತಪ್ಪ, 1 and 2, 1 ಮತ್ತು 2 ಹೇಳಿಕೆಗಳೇನಿದಾವೆ ಸರಿಯಾಗಿ ಇವೆ. ಓಕೆ, ಕರೆಕ್ಟಾಗಿ ಕೇಳಿದ್ದಾನೆ. ರೈಟ್. 7ನೇ ಪ್ರಶ್ನೆ, ಕರ್ನಾಟಕ ಎನ್ವಿರಾನ್ಮೆಂಟ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಇದೆ.
ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಇದೆ ಸರ್. ಇದೆಲ್ಲ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇದೆಲ್ಲ ನಿಮಗೆ ಸರ್ವೇನಲ್ಲಿ ಸಿಗುತ್ತೆ. ಓಕೆ, ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಇದೆಯಲ್ಲ, ಅದರಲ್ಲಿ ಪರಿಸರ ಅಂತ ಒಂದು ಸಬ್ಜೆಕ್ಟ್ ಇದೆ, ಒಂದು ಚಾಪ್ಟರ್ ಇದೆ, ಎನ್ವಿರಾನ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಅದ್ರಲ್ಲಿ ಹೋದರೆ ನಿಮಗೆ ಒಂದಿಷ್ಟು ವಿಷಯಗಳು ಅಂದರೆ ಕರೆಂಟಲ್ಲಿ ಏನು ಥಿಂಗ್ಸ್ ಇದಾವಲ್ಲ ಅದೆಲ್ಲ ಕಲಿತೀರ. ಅದು ಬಿಟ್ಟು ಎಲ್ಲಿ ಅಂತಂದರೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಇದೆ ಅಲ್ವಾ, ಅಲ್ಲಿ ಹೋದರೆ ವೈಲ್ಡ್ ಲೈಫ್ ಸೆಂಚುರಿ ಯಾವುದು, ಬರ್ಡ್ ಸೆಂಚುರಿ ಯಾವುದು, ವೂಲ್ಫ್ ಸೆಂಚುರಿ ಯಾವುದು, ಟೈಗರ್ ರಿಸರ್ವ್ ಎಷ್ಟಿದ್ದಾವೆ, ಓಕೆ, ನ್ಯಾಷನಲ್ ಪಾರ್ಕ್ ಎಷ್ಟಿದ್ದಾವೆ, ಎಲ್ಲೆಲ್ಲಿದ್ದಾವೆ ಏನು ಅನ್ನೋದು ಕರ್ನಾಟಕ ಅರಣ್ಯ ಇಲಾಖೆ ವೆಬ್ಸೈಟಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟು ಯಡಹಳ್ಳಿ, ಒಂದನೇ ಸ್ಟೇಟ್ಮೆಂಟ್. ಯಡಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ವಾಸ್ ದಿ ಫಸ್ಟ್ ಇನ್ ದಿ ಸ್ಟೇಟ್ ಟು ಬಿ ನೋಟಿಫೈಡ್. ಚಿಂಕಾರ, ಜಿಂಕೆಗಳು, ಓಕೆ, ಜಿಂಕೆಗಳಂತ ಹೇಳ್ತೀವಿ, ಅಥವಾ ಕೃಷ್ಣ ಮೃಗ ಜಿಂಕೆ ಕನ್ನಡದಲ್ಲಿ. ಓಕೆ, ಅದನ್ನು ಕನ್ಸರ್ವ್ ಮಾಡುವಂಥದ್ದು ಫಸ್ಟ್ ಅಂತ ಹೇಳ್ತಾ ಇದ್ದಾನೆ. ಯಸ್, ಫಸ್ಟ್. ಯಡಹಳ್ಳಿ ಎಲ್ಲಿದೆ? ಜಸ್ಟ್ ಪಾಸ್ ಆ್ಯಂಡ್ ಕಮೆಂಟ್. ಯಡಹಳ್ಳಿ ವನ್ಯಜೀವಿ ಧಾಮ, ಯಡಹಳ್ಳಿ ವನ್ಯಜೀವಿ ಧಾಮ ಎಲ್ಲಿದೆ? ಯಡಹಳ್ಳಿ ವನ್ಯಜೀವಿ ಧಾಮ ಎಲ್ಲಿದೆ? ಇಫ್ ಯು ನೋ ಕೈಂಡ್ಲಿ ಕಮೆಂಟ್. ಯಾವ ಡಿಸ್ಟಿಕ್, ಯಾವ ಜಿಲ್ಲೆ ಯಡಹಳ್ಳಿ ವನ್ಯಜೀವಿ ಧಾಮ? ಯಾವ ಜಿಲ್ಲೆ ಯಡಹಳ್ಳಿ ವನ್ಯಜೀವಿ ಧಾಮ? ಬಾಗಲಕೋಟೆ. ಎಲ್ಲಿದೆ? ಬಾಗಲಕೋಟೆ. ಓಕೆ, ಬಾಗಲಕೋಟೆ. ಬಾಗಲಕೋಟೆಯ ಎರಡು ತಾಲೂಕು ಬರುತ್ತೆ, ಊರು ಬರುತ್ತೆ. ಮುಧೋಳ ಮತ್ತು ಬೀಳಗಿ ನಡುವೆ ಈ ಒಂದು ಪ್ಲೇಸು ಬರುತ್ತೆ. ಮುಧೋಳ ಮತ್ತು ಬೀಳಗಿ. ಓಕೆ, ಮುಧೋಳ, ಓಕೆ, ಮುಧೋಳ ಮತ್ತು ಬೀಳಗಿ ಅನ್ನೋ ಒಂದು 2 ತಾಲೂಕಿದ್ದಾವೆ. ಆ 2 ತಾಲೂಕಿನ ನಡುವೆ ಈ ಯಡಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ, ಯಡಹಳ್ಳಿ ವನ್ಯಜೀವಿ ಧಾಮ ಬರುತ್ತೆ. ಒಂದನೇದು ಕರೆಕ್ಟ್ ಇದೆ. ಬುಕ್ಕಪಟ್ಟಣ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಲೊಕೇಟೆಡ್ ಇನ್ ದಿ ಡ್ರೈ ಲ್ಯಾಂಡ್ ಎಕೋಸಿಸ್ಟಮ್ ಆಫ್ ತುಮಕೂರು. ಎಸ್, ಕರೆಕ್ಟ್. ನೀವು ಇನ್ನೊಂದು ನೆನ್ಪಿಟ್ಕೋಬೇಕು, ಡ್ರೈ ಲ್ಯಾಂಡಾ, ವೆಟ್ ಲ್ಯಾಂಡಾ, ಯಾವುದು, ಯಾವ ಥರ ಲ್ಯಾಂಡ್ ಇದೆ ಅನ್ನೋದನ್ನು ಕೂಡ. ಅದು ಯಾಕಂದರೆ ಇರೋವೇ ಕಮ್ಮಿ ಇವು ಈ ಥರ ಚಿಂಕಾರ ವನ್ಯಜೀವಿ ಧಾಮಗಳು ಅಲ್ವಾ. ಸೊ ಅದೇ ಥರ ಇನ್ನೊಂದು ಇದಕ್ಕೆ ಆ್ಯಡಪ್ ಮಾಡ್ಕೊಳ್ಳಿ. ಜಸ್ಟ್ ಪ್ರಿಯಸ್ ಇಯರ್ ಕ್ವಶನ್ ಬಂದಿರೋ ಅಂತ ಹೇಳ್ತಾ ಇದ್ದೀನಿ. ದರೋಜಿ ಕರಡಿ ವನ್ಯಜೀವಿ ಧಾಮ. ದರೋಜಿ ಕರಡಿ ವನ್ಯಜೀವಿ ಧಾಮ. ಕರಡಿ ಎಲ್ಲಿದೆ? ದರೋಜಿ ಕರಡಿ ವನ್ಯಜೀವಿ ಧಾಮ. ಕೈಂಡ್ಲಿ ಕಮೆಂಟ್. ದರೋಜಿ ಕರಡಿ ವನ್ಯಜೀವಿ ಧಾಮ ಎಲ್ಲಿದೆ? ಯಾವ ಜಿಲ್ಲೆ? ಬಳ್ಳಾರಿ. ಕೇಳಿದ್ದಾರೆ. ಓಕೆ, ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಬಳ್ಳಾರಿ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪು ಬರುತ್ತೆ. ಅದರ ಪಕ್ಕದಲ್ಲೇ ವಿಜಯನಗರ ಇದೆ. ಅಂಕಸಮುದ್ರ ಗೊತ್ತು, ಲಾಸ್ಟ್ ಟೈಮ್ ಹೇಳಿದ್ದೆ. ಅಂಕಸಮುದ್ರ ಏನು? ನಮ್ಮ ಕರ್ನಾಟಕದ ರಾಮ್ಸಾರ್ ತಾಣ, ರಾಮ್ಸಾರ್ ಸೈಟ್. ಸೊ ಇದಕ್ಕೆ ಆ್ಯಡಪ್ ಆಗಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಓಟರ್, ನೀರು ನಾಯಿ. ಓಟರ್ ಏನಂತ ಕರಿತೀವಪ್ಪ? ನೀರು ನಾಯಿ ಸಂರಕ್ಷಣಾ ಕೇಂದ್ರ, ಸಂರಕ್ಷಣಾ ಸ್ಥಳ, ಕನ್ಸರ್ವೇಷನ್ ಸೆಂಟರ್ ಕರ್ನಾಟಕದಲ್ಲಿ ಎಲ್ಲಿದೆ? ಬರೀ ಕರ್ನಾಟಕದಲ್ಲ, ಭಾರತದಲ್ಲೇ ಇದು ಮೊದಲ ಓಟಾರ್ ಕನ್ಸರ್ವೇಷನ್ ಸೆಂಟರ್. ಯಾವ ಜಿಲ್ಲೆ ಅಥವಾ ಯಾವ ನದಿ, ಯಾವ ನದಿ ಹತ್ರ ಮಾಡಿದ್ದಾರೆ ಇದನ್ನು, ಓಟಾರ್ ಕನ್ಸರ್ವೇಷನ್ ಸೆಂಟರನ್ನು? ಗೊತ್ತಾ? ಕೈಂಡ್ಲಿ ಕಮೆಂಟ್. ಗೊತ್ತಿದ್ರೆ ಪಾಸ್ ಮಾಡಿ ಕಮೆಂಟ್ ಹಾಕಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರುತ್ತೆ ಇದು ನೆಕ್ಸ್ಟು. ನೀರು ನಾಯಿ ವಾಟರ್ ಕನ್ಸರ್ವೇಷನ್ ಸೆಂಟರ್ ಯಾವ ನದಿ? ತುಂಗಭದ್ರಾ. ಯಾವ ನದಿಯಪ್ಪ? ತುಂಗಭದ್ರಾ. ತುಂಗಭದ್ರಾ ನದಿಯಲ್ಲಿ ಏನು ಮಾಡಿದ್ದಾರೆ? ವಾಟರ್ ಕನ್ಸರ್ವೇಷನ್ ಸೆಂಟರ್. ವಿಜಯನಗರ ಡಿಸ್ಟಿಕ್. ಮುಂಚೆ ಬಳ್ಳಾರಿ ಅಂತ ಇತ್ತು, ಈಗ ಬಳ್ಳಾರಿ ಮತ್ತು ವಿಜಯನಗರ ಸಪ್ರೇಟ್ ಡಿಸ್ಟಿಕ್ ಆಗಿರೋದ್ರಿಂದ ಈಗ ವಿಜಯನಗರ ಅಂತ ಹೇಳ್ಬೇಕು ನಾವು. ಓಕೆ, ವಾಟರ್ ಕನ್ಸರ್ವೇಷನ್ ಸೆಂಟರ್ ಎಲ್ಲಿ? ತುಂಗಭದ್ರಾ, ವಿಜಯನಗರ ಡಿಸ್ಟಿಕ್. ಗೊತ್ತಾಯ್ತಾ? ಈ ಥರ ತುಂಬ ಇದ್ದಾವೆ, ನೀವು ನೋಡ್ಕೋಬೇಕಾಗತ್ತೆ. ಕರೆಂಟ್ ಅಫೇರ್ಸ್ನ ಅವಾಗ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಕೂತಿದ್ರೆ ತುಂಬ ಇದೆ. ಓಕೆ, ಎಲ್ಲವನ್ನು ಈಗಿರೋ ಟೈಮಲ್ಲಿ ಕಷ್ಟ. ಅದಕ್ಕೆ ನನ್ನ ಕಡೆ ಏನು ಪಾಸಿಬಲ್ ಇದೆ ಐ ಆಮ್ ಟೆಲ್ಲಿಂಗ್ ಎವ್ರಿಥಿಂಗ್. ಓಕೆ, ಎಲ್ಲೆಲ್ಲಿ ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಈಸ್ ಪ್ರೈಮರ್ಲಿ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಆಸ್ಪೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಜಡ್ಜ್ಮೆಂಟ್ಸ್, ಹೈಲ್ಡಿಂಗ್ ಟಾಪಿಕ್. ಇತ್ತೀಚಿನ ದಿನಗಳಲ್ಲಿ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಜಡ್ಜ್ಮೆಂಟ್ಸ್ಗಳನ್ನು ಕೇಳ್ತಾ ಇದ್ದಾರೆ. ನ್ಯಾಯಾಂಗ ತೀರ್ಪು, ಯಾವ ಒಂದು ಆರ್ಟಿಕಲ್, ಯಾವ ಒಂದು ವಿಧಿಗೆ ಸಂಬಂಧಪಟ್ಟಿತ್ತು, ಯಾವ ಕೇಸ್, ಈ ಥರ ಕೇಸ್ ಕೊಟ್ಬಿಡ್ತಾನೆ, ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ತಾನೆ. 4 ಕೇಸ್ ಕೊಡ್ತಾರೆ, ಯಾವ ವಿಧಿಗೆ ಸಂಬಂಧಪಟ್ಟಿದೆ ಏನು ಅಂತ ಮ್ಯಾಚ್ ದಿ ಫಾಲೋವಿಂಗು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಪರೀಕ್ಷೆಗಳು ಕೇಳಿದ್ದಾರೆ, ಬೇಕಾದ್ರೆ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಯಾವ ಒಂದು ವಿಧಿಗೆ ಸಂಬಂಧಪಟ್ಟಂಥದ್ದು? ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಯಾವ ವಿಧಿಗೆ ಸಂಬಂಧಪಟ್ಟಂಥದ್ದು? ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, 19 ಕ್ಲಾಸ್ A.
ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ 19 ಕ್ಲಾಸ್ 1 ಕ್ಲಾಸ್ ಎ ಏನಿರುತ್ತೆ ಅಂದರೆ ಇವ್ರದ್ದೊಂದು ನ್ಯೂಸ್ ಪೇಪರ್ ಇರುತ್ತೆ. ಓಕೆ, 1955ರಲ್ಲಿ ಬರುವಂಥ ಜಡ್ಜ್ಮೆಂಟ್ ಇದು, 50ರ ಕೇಸು. ಬಟ್ ಜಡ್ಜ್ಮೆಂಟ್ ಬರುವಂಥದ್ದು 55ರಲ್ಲಿ. ಓಕೆ, ಸೊ 1 ಸೆಕೆಂಡ್, 11th ಬಂದುಬಿಟ್ಟೆ. ಐ ವಿಲ್ ಟೇಕ್, ಓಕೆ 11th ಆದಮೇಲೆ ಈ ಕಡೆ ಬರ್ತೀನಿ. 11th ಐ ವಿಲ್ ಟೆಲ್ ಫಸ್ಟ್ ಬಿಕಾಸ್ 8th 9th ಮಿಸ್ ಆಯಿತು. ಐ ವಿಲ್ ಟೆಲ್, ಡೋಂಟ್ ವರಿ. ಓಕೆ, ಐ ವಿಲ್ ಟೆಲ್. ಸೊ ಏನಾಗುತ್ತೆ, ಈ ಒಂದು ಕೇಸು ಯಾವುದಕ್ಕೆ ಸಂಬಂಧಪಟ್ಟು ಒಂದು ಪ್ರೆಸ್ ಇರುತ್ತೆ, ಇವ್ರದ್ದೊಂದು ಪ್ರೆಸ್ ಇರುತ್ತೆ, ಒಂದು ನ್ಯೂಸ್ ಪೇಪರ್ ಇರುತ್ತೆ. ಓಕೆ, ಒಂದು ನ್ಯೂಸ್ ಪೇಪರ್ ಇರುತ್ತೆ ಇವ್ರದ್ದು. ಏನು, ಕ್ರಾಸ್ ರೋಡ್ಸ್ ಅನ್ನುವಂಥದ್ದು ಒಂದು ನ್ಯೂಸ್ ಪೇಪರ್ ಇರುತ್ತೆ. ಮದ್ರಾಸ್ ಗೌರ್ಮೆಂಟ್ ಏನು ಮಾಡುತ್ತೆ, ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೇಂಟೆನೆನ್ಸ್, ಇವಾಗ ನಿಮ್ಗೆ ಗೊತ್ತಲ್ವಾ, ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ಗೆ ಏನಿದ್ದಾವೆ ಅಂತಂದರೆ ಅದರದೇ ಆದ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಓಕೆ, ಅದರ ಒಂದಿಷ್ಟು ತಡೆಗಳಿದ್ದಾವೆ. ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೇಂಟೆನೆನ್ಸ್ ಅನ್ನುವಂತಹ ಒಂದು ರಿಸ್ಟ್ರಿಕ್ಷನ್ನ ಇಟ್ಕೊಂಡು ಈ ಒಂದು ಏನು ಪತ್ರಿಕೆ ಅಲ್ಲಿ ಮಾರಾಟ ಆಗದೇ ಇರೋ ರೀತಿಯಲ್ಲಿ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ, ರಮೇಶ್ ಥಾಪರ್ ಅವರು ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ದೆನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಪಬ್ಲಿಕ್ ಆರ್ಡರ್ ಅನ್ನುವಂತಹ ಒಂದು ವಿಷಯವನ್ನು ಇಟ್ಕೊಂಡು ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಕ್ಕೆ ಆಗಲ್ಲ, ಹತ್ತಿಕ್ಕಲೂಬಾರ್ದು. ಹೀಗಾಗಿ ನಾವು ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ವಿಧಿ 19(1)A ನಾವೇನು ಮಾಡ್ತೀವಿ, ಎತ್ತಿ ಹಿಡಿತಾ ಇದ್ದೀವಿ ಅಂತ ಹೇಳಿ ಈ ಒಂದು ಜಡ್ಜ್ಮೆಂಟು ಬರುತ್ತೆ. ಯಾವಾಗ 1950 ಯಾವುದು 1955 ಅದೇ 50ರಲ್ಲಿ 1950 ಈ ಜಡ್ಜ್ಮೆಂಟ್ ಬರುತ್ತೆ. ಸೊ ಹೀಗಾಗಿ ಈ ಒಂದು ಜಡ್ಜ್ಮೆಂಟ್ ಏನೋ ಇಂಪಾರ್ಟೆಂಟ್. ಆರ್ಟಿಕಲ್ 19 ಅಂದ ತಕ್ಷಣ ನನಗೆ ಇನ್ನೊಂದು ಕೇಸ್ ನೆನಪು ಬರಬೇಕು. ಯಾವುದು, ಶ್ರೇಯಸ್ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಯಾವುದು, ಶ್ರೇಯಸ್ ಸಿಂಗಲ್ ಕೇಸ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅನ್ಕೊತೀನಿ. ಶ್ರೇಯಸ್ ಸಿಂಗಲ್ ಕೇಸ್ ಅಲ್ಲಿ ಯಾವುದು ನಲ್ ಆ್ಯಂಡ್ ವೈಡ್ ತೆಗೆದೇ ಹಾಕ್ತಾರೆ ಅದನ್ನು. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎಫ್ ಅನ್ನು ಎತ್ತಿ ಹಿಡಿಯೋಕ್ಕೋಸ್ಕರ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅದು ಕೂಡ ಏನು ಮಾಡ್ತಾರೆ, ಐ ಟಿ ಕಾಯ್ದೆ 66A ಇದನ್ನು ಏನು ಮಾಡ್ತಾರೆ, ಸೆಕ್ಷನ್ 66A ಐ ಟಿ ಆ್ಯಕ್ಟ್ ಸೆಕ್ಷನ್ 66A ಅಂಡರು ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಇವರು ಒಂದು ಫೇಸ್ಬುಕ್ಕಲ್ಲಿ ಏನು ಹಾಕಿರ್ತಾರೆ, ಒಂದು ಪೋಸ್ಟನ್ನು ಹಾಕಿರ್ತಾರೆ. ಮಹಾರಾಷ್ಟ್ರಲ್ಲಿ ಒಬ್ಬ ವ್ಯಕ್ತಿ ಸತ್ತಿರ್ತಾರೆ, ಘನ ವ್ಯಕ್ತಿ. ಆ ವ್ಯಕ್ತಿ ಸತ್ತಿದ್ದಕ್ಕೆ ನೀವು ಏನು ಮಾಡ್ತಾರೆ, ರೋಡನ್ನು ಬ್ಲಾಕ್ ಮಾಡ್ತಾ ಇದ್ದೀರಾ, ಓಕೆ, ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ. ಬಟ್ ಪೊಲೀಸ್ ಏನು ಮಾಡ್ತಾರೆ, ನೀವು ಐ ಟಿ ಆ್ಯಕ್ಟ್ 66A ಏನು ಮಾಡಿದ್ದೀರಾ, ಅದಕ್ಕೆ ನೀನು ಅಭಿವ್ಯಕ್ತಿ ಸ್ವಾತಂತ್ರ್ಯ ದುರುಪಯೋಗ ಮಾಡ್ಕೋತಾ ಇದೆಯಾ, ರಿಸ್ಟ್ರಿಕ್ಷನ್ಸ್ ಇದೆ ಐ ಟಿ ಆ್ಯಕ್ಟ್ 66A ಅಂಡರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ದೆನ್ ಗೋ ಟು ಕೇಸ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಂಥ ಆ್ಯಕ್ಟ್ ಇದೆಯಾ, ಅಂಥ ಆ್ಯಕ್ಟಲ್ಲಿ ಆ ಸೆಕ್ಷನ್ ಇದೆಯಲ್ವಾ 66A, ಒಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಸೆಕ್ಷನ್ ಇದೆಯಲ್ವ, ಅದನ್ನೇ ತೆಗೆದಾಕ್ತೀವಿ ನಾವು, ಅದನ್ನೇ ನಾವು ರಿಮೂವ್ ಮಾಡ್ತೀವಿ, ನಲ್ ಆ್ಯಂಡ್ ವೈಡ್ ಅಂತ ಹೇಳ್ತೀವಿ ಅಂತ ಹೇಳಿ ಅದನ್ನು ತೆಗೆದುಹಾಕಿ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎಫ್ ಅನ್ನು ಏನು ಮಾಡ್ತಾರೆ, ಎತ್ತಿ ಹಿಡಿತಾರೆ. ದಿಸ್ ಇಸ್ ವಾಟ್ ಶ್ರೇಯಸ್ ಸಿಂಗಲ್ ಕೇಸ್. ಇದು ಕೂಡ ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರ. ಓಕೆ, 11 ಆಯ್ತಲ್ವಾ, ಐ ವಿಲ್ ಟೇಕ್ ದಿಸ್ ಒನ್. ಓಕೆ, 7 ಆಯಿತು. 8ನೇನು ಮಾಡಬೇಕಾಗಿತ್ತು, ಐ ವಿಲ್ ಗೋ ಟು 11 ಡೈರೆಕ್ಟ್ಲಿ. ಸಾರಿ, 8th ಒನ್ ವಿಲ್ ಡೂ ನಾವು. 8th ಒನ್. ಓಕೆ, ವಿಜಯನಗರ ಸೋಷಿಯಲ್ ಹೈರಾರ್ಕಿ. ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ, ಇತಿಹಾಸವನ್ನು ನೀವು ಯಾವ ಥರ ಓದಬೇಕು, ಸೋಷಿಯಲಿ, ಎಕನಾಮಿಕಲಿ. ಓಕೆ, ಆ ಒಂದು ಸಾಮ್ರಾಜ್ಯ ಸೋಷಿಯಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಿಲಿಜಿಯಸ್ ಆಗಿ ಯಾವ ಥರ ಇತ್ತು, ಧಾರ್ಮಿಕವಾಗಿ ಯಾವ ಥರ ಇತ್ತು, ಅಲ್ಲಿ ಕಂದಾಯ ವ್ಯವಸ್ಥೆ ಯಾವ ಥರ ಇತ್ತು, ಆ ಪ್ರಮುಖ ರಾಜ ಯಾವುದು, ಆ ರಾಜನಿಗೆ ಬಿರುದುಗಳೇನಿದ್ದಾವೆ, ಟೆಂಪಲ್ಸ್ ಏನು ಕಟ್ಟಿದ್ದಾರೆ, ಯಾವ ಟೆಂಪಲ್ಸನ್ನು ಯಾವ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಓಕೆ, ಆಮೇಲೆ ಯಾವ ಟೆಂಪಲ್ ಯಾವ ರಾಜ ಕಟ್ಟಿದ್ದಾನೆ, ಎಲ್ಲಿ ಕಟ್ಟಿದ್ದಾನೆ, ಆ ಟೆಂಪಲ್ ಯಾವ ಶೈಲಿ ಇದೆ, ನಗರ ಶೈಲಿನ, ದ್ರಾವಿಡ ಶೈಲಿನ, ವೇಸರ ಶೈಲಿನ, ಯಾವುದು, ಈ ಎಲ್ಲ ಥಿಂಗ್ಸ್ಗಳನ್ನು ಓದಬೇಕು. ಆಮೇಲೆ ಇನ್ಸ್ಕ್ರಿಪ್ಷನ್, ಶಾಸನಗಳು, ಆ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ, ರಾಜಮನೆತನಕ್ಕೆ ಸಂಬಂಧಪಟ್ಟಂಥ ಶಾಸನಗಳೇನಾದ್ರು ಇದ್ದಾವೆ, ಯಾವ ಶಾಸನ ಎಲ್ಲಿದೆ, ಕರ್ನಾಟಕದಲ್ಲಿದ್ದರೆ ಎಲ್ಲಿದೆ, ಇವೆಲ್ಲವನ್ನು ನೋಡ್ಕೋಬೇಕು. ಇದೇ ರೀತಿಯಾಗಿ ಓದಿದರೆ ನಿಮಗೆ ಸಹಾಯ ಆಗುತ್ತೆ ಅಂತ ಲಾಸ್ಟಲ್ಲಿ ಹೇಳಿದ್ದೀನಿ, ಅದಕ್ಕೆ ಈಗ ಬರಿತಾ ಇಲ್ಲ, ಆಲ್ರೆಡಿ ಹೇಳಿದ್ದೀನಿ ನಾನು. ಪೋಲಿಗೋಮಿ ವಾಸ್ ಸ್ಟ್ರಿಕ್ಟ್ಲಿ ಬ್ಯಾನ್ಡ್ ಅಕ್ರಾಸ್ ಆಲ್ ಕ್ಯಾಸ್ಟ್. ಹೌದಾ, ಪಾಲಿಗೋಮಿ
ಪಾಲಿಗಮಿ ಅಂದರೆ ಬಹುಪತ್ನಿತ್ವ. ಒಬ್ಬ ರಾಜ ಒಂದಕ್ಕಿಂತ ಹೆಚ್ಚು ಮ್ಯಾರೇಜನ್ನು ಆಗುವಂಥದ್ದು. ಮೊನೋಗಮಿ ಅಂದರೆ ಒಬ್ಬಳೇ ಹೆಂಡತಿ ಇರಬೇಕಂತ. ಪಾಲಿಗಮಿ ಅಂದರೆ ಎಷ್ಟು ಬೇಕಾದ್ರೆ ಅಷ್ಟು ಮದುವೆ ಆಗ್ಬೋದು, 1 2 3 4 5. ನೋಡಿ, ಆವಾಗಿನ ಕಾಲದಲ್ಲಿ ರಾಜರಿಗೆ ಒಬ್ಬರೇ ಹೆಂಡತಿ ಇದ್ರಾ? ಕಾಮನ್ ಸೆನ್ಸ್, ಒಬ್ಬರೇ ಹೆಂಡತಿ ಇದ್ರಾ? ಇಲ್ಲ. ಹೀಗಾಗಿ ಇದು ತಪ್ಪು. ರೈಟ್. ಕ್ಷತ್ರಿಯ ವರ್ಣ ವಾಸ್ ದಿ ಮೋಸ್ಟ್ ಡಾಮಿನೆಂಟ್. ಹೌದಾ? ಯಾವ ವರ್ಣ ಇರ್ತಿತ್ತಪ್ಪ ಯೂಶ್ವಲಿ ಮೋಸ್ಟ್ ಡಾಮಿನೆಂಟ್ ಅವಾಗ? ಯಾವುದು? ಬ್ರಾಹ್ಮಣ ಅಲ್ವಾ? ನೋಡಿ, ಸೊಸೈಟಿನ ನಾವು ನೀಟಾಗಿ ಓದ್ಕೊಂಡಿದ್ರೆ ನಮಗೇನಾಗುತ್ತೆ, ಈಸಿಲಿ ಗೊತ್ತಾಗುತ್ತೆ. ಬ್ರಾಹ್ಮಿನ್ಸ್ ವೇರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅವರನ್ನು ತಡೆ ಹಿಡಿದಿದ್ರಂತೆ. ಯಾಕೆ ತಡೆ ಹಿಡಿದಿದ್ರಂದರೆ ಸೆಕ್ಯುಲರ್ ಪ್ರೊಫೆಷನ್ಸ್ ಲೈಕ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಆಡಳಿತದಲ್ಲಿ ಬ್ರಾಹ್ಮಣರು ಪ್ರಾಬಲ್ಯ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಯಾವುದೇ ಪೊಸಿಷನ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್? ಡು ಯು ಥಿಂಕ್? ನೋ, ರೈಟ್? ಸೊ ಹೆಂಗೆ ಸಾಧ್ಯ ಅಲ್ವಾ? ಆ ಥರ ಇರೋಕ್ಕಾಗೋದೇ ಇಲ್ಲ. ನಲವ ಜಾತಿಯವರು ವೇರ್ ಪ್ರಾಮಿನೆಂಟ್ಲಿ ಅಗ್ರಿಕಲ್ಚರಿಸ್ಟ್, ಕೃಷಿಯನ್ನು ಮಾಡ್ತಿದ್ದಂಥವ್ರು. ನಲವರು ಅಂತಲೂ ಹೇಳ್ತಾರೆ ಇವ್ರಿಗೆ. ಹೇಳ್ತಾರೆ ನಲವರು ಅಂತಲೂ ಹೇಳ್ತಾರೆ. ಬ್ರಾಹ್ಮಿನ್ ಸಿಕ್ಸ್ಲಿ ಪ್ರೊಹಿಬಿಟೆಡ್. ಪ್ರಧಾನಮಂತ್ರಿ ಬ್ರಾಹ್ಮಣನೇ ಇರ್ತಾಯಿದ್ರು, ಕೋಶಾಧಿಕಾರಿ ಬ್ರಾಹ್ಮಣನೇ ಇರ್ತಾಯಿದ್ರು ಅಲ್ವಾ? ಸೊ ಹೀಗಾಗಿ 3 ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. 4ನೇದು ಕರೆಕ್ಟಾಗಿದೆ, ಸರಿಯಾಗಿದೆ. ಓಕೆ. ಸೊ ಮುಂದಿನ ಪ್ರಶ್ನೆ 9ನೇದ್ದು. ಓಕೆ. ರಿಗಾರ್ಡಿಂಗ್ ದಿ ಕ್ಯಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ ಹೇಳಿದ್ನಲ್ವಾ, ಸೊಸೈಟಿ ಬಹಳ ಇಂಪಾರ್ಟೆಂಟ್. ಕ್ಯಾಸ್ಟ್ ಸಿಸ್ಟಮ್ ಇನ್ ದಿ ವಿಜಯನಗರ ಎಂಪೈರ್, ವಿಚ್ ಲಿಟ್ರರಿ ವರ್ಕ್, ಯಾವ ಒಂದು ಸಾಹಿತ್ಯ, ಡೀಟೇಲ್ಡ್ ಅಕೌಂಟ್ ಆಫ್ ದಿ 4 ಎಕ್ಸಿಸ್ಟಿಂಗ್ ಕ್ಯಾಸ್ಟ್, 4 ಜಾತಿಯ ಬಗ್ಗೆ, 4 ಜಾತಿ ಅಥವಾ ವರ್ಣಗಳ ಬಗ್ಗೆ ಯಾವ ಒಂದು ಸಾಹಿತ್ಯ, ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಸಾಹಿತ್ಯ ಮಾಹಿತಿಯನ್ನು ಒದಗಿಸುತ್ತೆ ಅಂತ ಕೇಳಿದ್ದಾರೆ. ಪ್ರಭುಲಿಂಗ ಲೀಲೆ ಮಹಾತ್ಮೆ, ತೊರವೆ ರಾಮಾಯಣ, ಮನುಚರಿತ, ಬಸವ ಪುರಾಣ. ಯಾವ್ದು ಅನ್ಕೊತೀರಾ? ಯಾವುದು? ಜಸ್ಟ್ ಕಮೆಂಟ್, ಗೆಸ್, ಕಾಮನ್ ಸೆನ್ಸ್. ಮನುಸ್ಮೃತಿ ಅಂತ ಇತ್ತಲ್ವ ಅವಾಗ? ಏನು? ಆ ಕಾಲದ ಕಾನೂನುಗಳು. ಯಾರು ಹೇಗಿರಬೇಕು, ಯಾರಿಗೆ ಯಾವ ಶಿಕ್ಷೆ ಇರಬೇಕು, ಮಹಿಳೆಗೆ ಎಷ್ಟು ಸ್ವಾತಂತ್ರ್ಯ ಇರಬೇಕು, ಎಷ್ಟು ಸ್ವಾತಂತ್ರ್ಯ ಇರಬಾರ್ದು, ಮಹಿಳೆ ಎಲ್ಲಿ ಭಾಗವಹಿಸಬೇಕು, ಎಲ್ಲ ಭಾಗವಹಿಸಬಾರ್ದು, ಕೀಳು ಜಾತಿಯವರು ಇರಬೇಕು, ಮೇಲ್ಜಾತಿಯವರು ಇರಬೇಕು, ಏನೇನು ಯಾರ್ಯಾರಿಗೆ ಹೇಗೆ ಶ್ರೇಣಿ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಯಾರು ಬರೆದಿದ್ರು? ಆಗಿನ ಕಾಲದ ಆಗಿನ ಕಾಲದ ಕಾನೂನುಗಳಂತ ಹೇಳ್ತೀವಿ. ಓಕೆ ಅಲ್ವಾ? ಅದೇ ಥರ ಮೇಜರ್ಲಿ ಅದು ಜಾತಿ ವ್ಯವಸ್ಥೆ ಬಗ್ಗೆನೇ ಇತ್ತು ಮನುಸ್ಮೃತಿ ಅನ್ನೋದು. ಹೀಗಾಗಿ ಆ ಒಂದು ಬೇಸ್ ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಗೆಸ್ ಈಸಿಲಿ. ಯಾವುದು? ಮನುಚರಿತಂ. ಯಾವುದು? ಮನುಚರಿತಂ. ಯಾರು ಬರೆದಿದ್ದಾರೆ ಮನುಚರಿತ ಗೊತ್ತಾ? ಎನಿಬಡಿ ನೋಸ್? ಮನುಚರಿತ ಯಾರು ಬರೆದಿದ್ದಾರೆ? ಹೂ ರೋಟ್ ಮನುಚರಿತ? ಅಲ್ಲಸಾನಿ ಪೆದ್ದಣ್ಣ. ಯಾರು? ಅಲ್ಲಸಾನಿ ಪೆದ್ದಣ್ಣ. ಇದ್ರ ಬಗ್ಗೆ ಇದೆ. ವಿಜಯನಗರ ಕಾಲದ ಜಾತಿ ವ್ಯವಸ್ಥೆ ಯಾವ ಥರ ಇತ್ತು ಅನ್ನೋದನ್ನು ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು? ಅಲ್ಲಸಾನಿ ಪೆದ್ದಣ್ಣ. ಪ್ರಭುಲಿಂಗ ಲೀಲೆ ಮಹಾತ್ಮೆ ಯಾರು ಬರೆದಿದ್ದಾರಪ್ಪ? ಚಾಮರಸ. ಯಾರು ಬರೆದಿದ್ದಾರೆ? ಚಾಮರಸ. ತೊರವೆ ರಾಮಾಯಣ ಯಾರು ಬರೆದಿದ್ದಾರೆ? ಕುಮಾರ ವಾಲ್ಮೀಕಿ ಅನ್ನುವಂಥ ಒಬ್ಬ ಕವಿ. ಇದು ಆ ವಾಲ್ಮೀಕಿ ಅಲ್ವಾ? ಇದು ಕುಮಾರ ವಾಲ್ಮೀಕಿ, ಇವರು ಬೇರೆ. ಇದು ಕನ್ನಡ ರಾಮಾಯಣ. ಏನಪ್ಪ ಇದು? ಕನ್ನಡ ರಾಮಾಯಣ. ತೊರವೆ ರಾಮಾಯಣ ಅನ್ನೋದೇನು? ಕನ್ನಡ ರಾಮಾಯಣ. ಯಾರು ಬರೆದಿದ್ದಾರೆ? ಕುಮಾರ ವಾಲ್ಮೀಕಿ. ಬಸವ ಪುರಾಣ ಯಾರು ಬರೆದಿದ್ದಾರೆ? ಭೀಮಕವಿ. ಇವರೆಲ್ಲರೂ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲೇ ಇದ್ದಂಥವ್ರು. ಈಗ ಅಡಿಷನ್ ಆಗಿ ನೀವು ಏನು ಓದಬೇಕಪ್ಪ, ಏನು ಮಾಡಬೇಕಪ್ಪ ಅಂತಂದರೆ, ಯಾವ ಕವಿ ಯಾವ ರಾಜನ ಆಸ್ಥಾನದಲ್ಲಿದ್ದ ಅವನು ಬರೆದಿರುವಂಥ ಪ್ರಮುಖ ಕೃತಿಗಳು, ಇದನ್ನು ಕೂಡ ನೀವು ಈ ಥರ ಟೇಬಲ್ ಮಾಡಿ ನೋಟ್ ಮಾಡಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಯು. ಓಕೆ, ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಸೊ ಮಾಡ್ತೀರಾ? ಅದೇ ಥರ ಯಾವ ಒಬ್ಬ ವಿಜಯನಗರ ಸಾಮ್ರಾಜ್ಯದ ರಾಜನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು? ಯಾರು? ಜಸ್ಟ್ ಪಾಸ್ ಆ್ಯಂಡ್ ಕಮೆಂಟ್, ವೆರಿ ಬೇಸಿಕ್. ಯಾರು? ಶ್ರೀಕೃಷ್ಣ ದೇವರಾಯ. ಇವನಿಗೆ ಇನ್ನೊಂದು ಪ್ರಮುಖವಾದ ಬಿರುದಿತ್ತು. ಕೈಂಡ್ಲಿ ನೋಟ್ ಇಟ್ ಡೌನ್. ಯಾವ ಬಿರುದು? ಯಮನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ.
ಓಕೆ, ಯಾವುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದು ಯಾರಿಗೆ ಇತ್ತು? ಕೃಷ್ಣದೇವರಾಯನಿಗೆ ಇತ್ತು. ಓಕೆ, ಇವೆಲ್ಲ ಬಿರುದುಗಳನ್ನ ಕೇಳ್ತಾರೆ, ಯಾಕಂದರೆ ಕೇಳಿದ್ದಾರೆ. ಅಗೇನ್ ನೆಕ್ಸ್ಟ್ ಕೂಡ ಏನಾಗ್ಬೋದು? ಕೇಳ್ಬೋದು. ಓಕೆ, 10th ಕ್ವಶನ್. 11th ಆಗಿದೆ, 10th ವಿಲ್ಸಿ. ಆವಾಗಲೇ ಹೇಳಿದ್ನಲ್ವ, ಟೆಂಪಲ್ಲು ಯಾವ ಥರದ ಟೆಂಪಲನ್ನು ಯಾವೊಂದು ಪದಾರ್ಥವನ್ನು ಬಳಸಿ ಅಥವಾ ಯಾವೊಂದು ಕಲ್ಲನ್ನು ಬಳಸಿ ಯಾವೊಂದು ವಸ್ತುವನ್ನು ಬಳಸಿ ಕಟ್ಟಿದ್ದಾರೆ ಅಂತಲೂ ಕೂಡ ಏನು ಮಾಡ್ಬೋದು? ಕೇಳ್ಬೋದು ಅಂತ ಹೇಳಿದ್ದೆ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ವಿಜಯನಗರ ಆರ್ಕಿಟೆಕ್ಚರ್. ವಿಜಯನಗರ ಕಾಲದ ವಾಸ್ತುಶಿಲ್ಪ. ಓಕೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ, ಕರೆಕ್ಟ್ ಅಂತ ಮಾಡ್ಕೋಬೇಕಂತ ಹೇಳಿದ್ದೀನಿ. ಗ್ರಾನೈಟ್ ವಾಸ್ ದಿ ಪ್ರೈಮರಿ ಮಟೀರಿಯಲ್ ಯೂಸ್ಡ್ ಫಾರ್ ದಿ ಮೇನ್ ಸ್ಟ್ರಕ್ಚರ್ ಆಫ್ ದಿ ಎಂಪೈರ್. ಎಸ್, ಗ್ರಾನೈಟನ್ನೇ ಬಳಸ್ತಾ ಇದ್ದು. ಮೇನ್ ಸ್ಟ್ರಕ್ಚರ್ ಅಂದರೆ ಬೇಸ್. ಯಾವುದಕ್ಕೆ? ಬೇಸ್ಗೆ. ಮೇನ್ ಸ್ಟ್ರಕ್ಚರ್ ಅಂದರೆ ಬೇಸು. ಆಮೇಲೆ ಒಂದಿಷ್ಟು ಆಧಾರ ಸ್ತಂಭಗಳು ಅಂತ ಇರ್ತಾ ಇತ್ತು, ಅವಕ್ಕೆಲ್ಲ ಏನು ಮಾಡ್ತಾಯಿದ್ರು? ಗ್ರಾನೈಟನ್ನೇ ಬಳಸ್ತಾ ಇದ್ರು, ಯಾಕಂದರೆ ಅದು ವೇಟ್ ಜಾಸ್ತಿ ತಡ್ಕೊಳ್ಳುತ್ತೆ. ಸೋಪ್ ಸ್ಟೋನ್, ಬಳಪದ ಕಲ್ಲು. ಬಳಪದ ಕಲ್ಲು. ಸೋಪ್ ಸ್ಟೋನ್ ವಾಸ್ ಪ್ರಿಫರ್ಡ್ ಫಾರ್ ರಿಲೀಫ್ಸ್ ಆ್ಯಂಡ್ ಸ್ಕಲ್ಪ್ಚರ್ಸ್ ದ್ಯಾಟ್ ಅಡಾನ್ ದಿ ಟೆಂಪಲ್ಸ್. ಏನಾಗ್ತಾ ಇತ್ತು? ಆ ಒಂದು ಮೆರುಗನ್ನು ಜಾಸ್ತಿ ಮಾಡ್ತಾ ಇತ್ತು. ಯಾವುದು? ಈ ಬಳಪದ ಕಲ್ಲು. ಏನು ಮಾಡುತ್ತೆ ಈ ಬಳಪದ ಕಲ್ಲು? ಫೈನ್ ಟ್ಯೂನ್, ತುಂಬ ಸ್ಮೂತ್ ಕ್ಯಾರ್ವ್ಸನ್ನು ಮಾಡ್ಬೋದು. ಸ್ಮೂತ್, ಬಹಳ ಸೂಕ್ಷ್ಮ ಕೆತ್ತನೆಯನ್ನು ಮಾಡಿ ಆ ಒಂದು ಮೂರ್ತಿಯನ್ನು ಏನು ಮಾಡ್ಬೋದು? ಆ ಒಂದು ಸ್ಕಲ್ಪ್ಚರನ್ನು ಏನು ಮಾಡ್ಬೋದು? ಇನ್ನಿಷ್ಟು ಸುಂದರವಾಗಿ ಕಾಣೋ ಥರ ಮಾಡ್ಬೋದು. ಬಳಪದ ಕಲ್ಲು ಭಾಳ ಸೂಕ್ಷ್ಮ. ಮುಂದೆ ಇದನ್ನು ಬಳಪದ ಕಲ್ಲನ್ನು ಇನ್ನೂ 2 ಸಾಮ್ರಾಜ್ಯದವರು ಬಳಸ್ತಾರೆ. ಯಾರು? ಒಂದು ಹೊಯ್ಸಳ, ಇನ್ನೊಂದು ಬಾದಾಮಿ ಚಾಲುಕ್ಯ. 2 ಸಾಮ್ರಾಜ್ಯದವ್ರು ಏನು ಮಾಡ್ತಾರೆ? ಈ ಒಂದು ಬಳಪದ ಕಲ್ಲನ್ನು ಕೂಡ ಮುಂದೆ ಅವರ ದೇವಾಲಯಗಳ ಒಂದು ನಿರ್ಮಾಣದಲ್ಲಿ ಈ ಬಳಪದ ಕಲ್ಲುಗಳನ್ನು ಬಳಸೋಕ್ಕೆ ಶುರು ಮಾಡಿದ್ರು. ಬಾದಾಮಿ ಚಾಲುಕ್ಯರು ಒಂದು ಡಿಫ್ರೆನ್ಸ್ ಇದೆ. ಬಾದಾಮಿ ಚಾಲುಕ್ಯರದು ಮತ್ತು ಹೊಯ್ಸಳದು ಒಂದು ಡಿಫ್ರೆನ್ಸ್ ಇದೆ. ಇವ್ರದ್ದು ಉಬ್ಬುಗೆತ್ತನೆ. ನೀವು ಯಾರು ಐಹೊಳೆ ಪಟ್ಟದಕಲ್ಲು ಬಾದಾಮಿಗೆ ಹೋಗಿದ್ದೀರಾ ಈ ಒಂದು ಫೀಲ್ನ ಮಾಡಿರ್ತಾರೆ. ಉಬ್ಬುಗೆತ್ತನೆ ಅಂತಂದರೆ ಹಾರ್ಡ್ ಇರುತ್ತೆ, ಫಿನಿಶಿಂಗ್ ಅಷ್ಟು ಟಾಪ್ ಫಿನಿಶಿಂಗ್ ಇರಲ್ಲ, ಟಾಪ್ ಫಿನಿಶಿಂಗ್ ಇಲ್ಲ. ಯಾರ್ದು? ಉಬ್ಬುಗೆತ್ತನೆ ಬಾದಾಮಿ ಚಾಲುಕ್ಯರದು. ಇವ್ರದ್ದು ಸೂಕ್ಷ್ಮಗೆತ್ತನೆ. ಹೊಯ್ಸಳರೇನು ಸೂಕ್ಷ್ಮ ಕೆತ್ತನೆ. ನೀವು ಬೇಲೂರಿಗೆ ಹೋಗಿರ್ತಾರೆ, ಬೇಲೂರು ಹಳೆಬೀಡು ಕಂಬ ನೋಡಿ, ಫುಲ್ ಸ್ಮೂತಾಗಿ ಈ ಥರ ಸೂಕ್ಷ್ಮಗೆತ್ತನೆ ಸೂಕ್ಷ್ಮ ಕಂಬಗಳು ನಿರ್ಮಾಣ ಆಗಬೇಕಂತಂದರೆ ಏನನ್ನು ಬಳಸಿದ್ರಪ್ಪ ಹೊಯ್ಸಳರು? ಕೇಳ್ತಾರೆ ಇದನ್ನು ಕೂಡ. ತಿರುಗಣೆಗಳು. ಸೂಕ್ಷ್ಮಗೆತ್ತನೆ ಏನು ಬಳಸಿದ್ರು? ತಿರುಗಣೆ ಅಂತ ಕರಿತೀವಿ. ಏನಪ್ಪ ಹೇಳ್ತೀನಿ ಇಂಗ್ಲೀಷಲ್ಲಿ, ತಿರುಗಣೆ ಅಂದರೆ ಕಷ್ಟ. ಲೇತ್ ಮಷೀನ್ಸ್, ಟರ್ನಿಂಗ್ ಮಷಿನ್ಸ್ ಅಂತ ಹೇಳ್ತೀವಿ. ಲೇತ್ ಮಷಿನ್ಸ್ಗಳನ್ನು ಏನು ಮಾಡ್ತಾಯಿದ್ರು? ಬಳಸ್ತಾಯಿದ್ರು. ಎಲೆಕ್ಟ್ರಿಸಿಟಿನ ವಿದೌಟ್ ಎಲೆಕ್ಟ್ರಿಸಿಟಿ ಬೇರೆ ಏನೋ ಒಂದಿಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಆ ಒಂದು ಇದನ್ನು ಮಾಡ್ತಾಯಿತ್ತು. ಬಾಹುಬಲಿ ನೋಡಿದ್ದೀರಲ್ವ, ಟೆಕ್ನಾಲಜಿ ಯಾವ ಥರ ಬಳಸ್ತಾಯಿದ್ರು ಅಂತ. ನೀರನ್ನು ಎತ್ತಕ್ಕೆ, ಬೇರೆ ಬೇರೆ ಥಿಂಗ್ಸ್ಗಳನ್ನು ಮಾಡೋಕ್ಕೆ ಬಾಹುಬಲಿ ನೋಡಿರ್ತೀರ. ಸೊ ಅದೇ ಥರ ಇವೆಲ್ಲ ನಮ್ಮದು ಆ ಫಿಲಮಲ್ಲಿ ತೋರಿಸಿ ಸುಮ್ಮನೆ ಅಲ್ಲ, ಅವಾಗೆಲ್ಲ ಆ ಒಂದು ಟೆಕ್ನಾಲಜಿ, ಆ ಒಂದು ತಂತ್ರಜ್ಞಾನವನ್ನು ಬಳಸಿದ್ರು. ಓಕೆ, ಲೇತ್ ಮೆಷಿನ್. ತಿರುಗಣೆಗಳಂತ ಹೇಳ್ತೀವಿ. ಆ ತಿರುಗಣೆಗಳನ್ನು ಬಳಸಿ ಹೊಯ್ಸಳವ್ರು ಏನು ಮಾಡ್ತಾಯಿದ್ರು? ಕಂಬಕ್ಕೆ ಇನ್ನಿಷ್ಟು ಸಾಫ್ಟ್ ಫಿನಿಶಿಂಗ್ ಅಂದರೆ ಸೂಕ್ಷ್ಮವಾಗಿ ಕೆತ್ತನೆಯನ್ನು ಕೊಡೋಕ್ಕೆ ತಿರುಗಣೆಗಳನ್ನು ಏನು ಮಾಡ್ತಾಯಿದ್ರು? ಬಳಸ್ತಾ ಇದ್ದರು. ರೈಟ್. ಸೊ ಇದೆರಡು ಸ್ಟೇಟ್ಮೆಂಟ್ ಏನಿದೆಯಪ್ಪ, ಇದು 2 ಸರಿಯಾಗಿದೆ. ರೈಟ್. ಸೊ 1 ಸೆಕೆಂಡ್. 11ನೇದಾಗಿದೆ, ಆವಾಗಲೇ ಹೇಳಿದೆ. 12th ಒನ್. 4 ಹೇಳಿಕೆಗಳಿದ್ದಾವೆ. ಇಲ್ಲೇ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ತಪ್ಪು ಅಂತ ನೋಡ್ಕೊಂಡು ಹೋಗ್ಬಿಡೋಣವಾ. ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆ. ನಮ್ಮೆಲ್ಲರಿಗೂ ಗೊತ್ತು ಅಸ್ಪೃಶ್ಯತೆ ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿದೆಯಪ್ಪ? ಅಸ್ಪೃಶ್ಯತೆ ಆರ್ಟಿಕಲ್ 17 ವಿಧಿ 17 ಅಲ್ವಾ? ಸೊ ಬಟ್ ನೋಡೋಣ, ಮೊನ್ನೆ ಹೇಳಿಕೆ ಆರ್ಟಿಕಲ್ 17 ವಿಧಿ 17 ಭಾರತ ಸಂವಿಧಾನದಲ್ಲಿ ಏನು ಎಕ್ಸ್ಪ್ಲಿಸಿಟ್ಲಿ ಡಿಫೈನ್ ಆಗಿದೆ. ಅನ್ಟಚಬಿಲಿಟಿ ಅಂದರೆ ಏನು, ಅಸ್ಪೃಶ್ಯತೆ ಅಂದರೆ ಏನು ಅಂತ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಒಂದೇ ಸ್ಟೇಟ್ಮೆಂಟ್. ವಿಧಿ 17ರಲ್ಲಿ ಅಸ್ಪೃಶ್ಯತೆಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಈಸ್ ಇಟ್ ಕರೆಕ್ಟ್? ನೋ,
ತಪ್ಪು. ಡಿಫೈನ್ ಆಗಿಲ್ಲ. ನೀವು ಇನ್ನೊಂದು ಹೋಮ್ವರ್ಕ್ ಮಾಡಬೇಕು. ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಯಾವ ಟರ್ಮ್ಗಳು ಮೆನ್ಷನ್ ಆಗಿ ಡಿಫೈನ್ ಆಗಿದ್ದಾವೆ, ಬರೀ ಮೆನ್ಷನ್ ಆಗಿದ್ದಾವೆ, ಆಮೇಲೆ ಡಿಫೈನ್ ಆಗಿಲ್ಲ ಯಾವ ಟರ್ಮ್ಸ್ ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಈ ಥರದ ಪ್ರಶ್ನೆಗಳು ಬರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಓಕೆ, ಅದು ಆ ಟರ್ಮ್ ಇರುತ್ತೆ ಬಟ್ ಡಿಫೈನ್ ಆಗಿರೋಂಗಿಲ್ಲ. ಇನ್ನೊಂದು ಎಕ್ಸಾಂಪಲ್ ಯಾವ್ದು ಹೇಳಿ? ಮೈನಾರಿಟಿ ಅನ್ನೋ ಟರ್ಮು ಡಿಫೈನ್ ಆಗಿದೆಯಾ? ಇಲ್ಲ. ಕಾನ್ಸ್ಟಿಟ್ಯೂಷನ್ ಡಿಫೈನ್ ಆಗಿಲ್ಲ ಅದು. ಸೊ ಮೈನಾರಿಟಿ ಮೇಲೆ ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್, ಐ ವಿಲ್ ಟೆಲ್. ಓಕೆ, ಸೊ ಒಂದೇ ತಪ್ಪು. ಆರ್ಟಿಕಲ್ 17 ಅಬಾಲಿಷಸ್ ದಿ ಅನ್ಟಚಬಿಲಿಟಿ. ವಿಧಿ 17 ಅಸ್ಪೃಶ್ಯತೆಯನ್ನು ನಿವಾರಣೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಆ್ಯಂಡ್ ಪ್ರೊಹಿಬಿಟ್ ದಿ ಪ್ರಾಕ್ಟೀಸ್ ಇನ್ ಎನಿ ಫಾರ್ಮ್. ಯಾವುದೇ ಒಂದು ವಿಧದಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ರಂದರೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳುತ್ತೆ. ಅದನ್ನು ಯಾರು ಮಾಡ್ತಾ ಇದ್ರೆ ಅವರಿಗೆ ಪನಿಷಬಲ್ ಅಫೆನ್ಸ್, ಕಠಿಣ ಕಾನೂನುಗಳ ಮುಖಾಂತರ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುತ್ತೆ. ಎಸ್, ಕರೆಕ್ಟ್. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್. ಸಂವಿಧಾನ ಓದಿದ್ರೆ ನಿಮಗೆ ಇದು ಈಸಿ ಗೊತ್ತಿರುತ್ತೆ. ಆರ್ಟಿಕಲ್ 17 ಅದೇ ಅಲ್ವಾ ಹೇಳೋದು, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ. ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 3, ದ ಅನ್ಟಚಬಿಲಿಟಿ ಅಫೆನ್ಸ್ ಆ್ಯಕ್ಟ್ 1955 ಅಂತ ಇತ್ತು. ಲೇಟರ್ ಅದನ್ನು ಏನು ಮಾಡಿದರು? ಮರುನಾಮಕರಣ ಮಾಡಿದರು. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ 1955 ಏನು ಮಾಡಿದ್ರು? ರಿನೇಮ್ ಮಾಡಿದ್ರು. ವಾಸ್ ಎನಾಕ್ಟೆಡ್ ಪ್ರಿಸ್ಕ್ರೈಬ್ಸ್ ಪನಿಷ್ಮೆಂಟ್ಸ್, ಓಕೆ, ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಯಾವುದು ಅಸ್ಪೃಶ್ಯತೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅಸ್ಪೃಶ್ಯತೆಯನ್ನು ಏನಾದರೂ ಆಚರಣೆ ಮಾಡ್ತಾ ಇದ್ದರೆ ಅಂಥವ್ರಿಗೆ ಏನು ಮಾಡ್ತಾರೆ? ಶಿಕ್ಷೆಯನ್ನು ಕೊಡುವಂತಹ ಪ್ರಾವಿಷನ್ಸ್, ನಿಬಂಧನೆಗಳು ಈ ಒಂದು ಕಾಯ್ದೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಕರೆಕ್ಟ್. ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಕಾಂಪ್ರಿಹೆನ್ಸಿವ್ ಲಿಸ್ಟ್ ಆಫ್ ಸ್ಪೆಸಿಫಿಕ್ ಆ್ಯಕ್ಟ್ಸ್. ಕಾನ್ಸ್ಟಿಟ್ಯೂಷನ್ ನೋಡಿ, ಅಗೇನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಸ್ಪೆಸಿಫಿಕ್ ಆ್ಯಕ್ಟ್ಸ್ ದ್ಯಾಟ್ ಕಾನ್ಸ್ಟಿಟ್ಯೂಟ್ ದಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಯಾವ್ಯಾವುದು ಅನ್ಟಚಬಿಲಿಟಿ ಅಂತ ಕಾನ್ಸ್ಟಿಟ್ಯೂಷನ್ ಏನಾದರೂ ಲಿಸ್ಟ್ ಕೊಟ್ಟಿದ್ದಾರೆ, ಓದಿದ್ದೀರಾ? ಯಾರ್ಯಾರು ಸಂವಿಧಾನ ಓದಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಕಾನ್ಸ್ಟಿಟ್ಯೂಷನ್ ಏನೊಂದು ಲಿಸ್ಟ್ ಇದೆಯಾ? ಇದೆ ಅಂದರೆ ಅಸ್ಪೃಶ್ಯತೆ ಅಂತ. ಎನಿ ಫಾರ್ಮ್ ಅಂತ ಹೇಳಿದ್ದಾರೆ ಅಷ್ಟೇ. ಕಾನ್ಸ್ಟಿಟ್ಯೂಷನಲ್ಲಿ ಎನಿ ಫಾರ್ಮ್ ಅಂತ ಇದೆ ಹೊರತು ಇದೇ ಅಸ್ಪೃಶ್ಯತೆ ಅಂತ ಹೇಳಿಲ್ಲ, ಲಿಸ್ಟನ್ನು ಕೊಟ್ಟಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಅದು ಇಲ್ಲ. ಅದೆಲ್ಲಿದೆ? ಈ ಒಂದು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಇದರಲ್ಲಿ ಇದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಏನಿದೆ ಅದರಲ್ಲಿ ಇದೆ ಹೊರತು ಸಂವಿಧಾನದಲ್ಲಿ ಇಲ್ಲ. ರೈಟ್, ಗೊತ್ತಾಯ್ತಾ? ಸೊ ಹೀಗಾಗಿ ಇದು ಕೂಡ ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ 2 ಸರಿ, ಸ್ಟೇಟ್ಮೆಂಟ್ 3 ಏನಿದೆ ಸರಿಯಾಗಿ ಇದೆ. ಗೊತ್ತಾಯ್ತಾ? ಇಟ್ಸ್ ಇಂಪಾರ್ಟೆಂಟ್. ಓಕೆ, ಅವೆಲ್ಲ ಎಲ್ಲಿರ್ತವೆ? ಯಾವುದಕ್ಕೆ ಶಿಕ್ಷೆ ಕೊಡಬೇಕು, ಯಾವುದು ಅನ್ಟಚಬಿಲಿಟಿ ಅಂತ ಒಂದು ಡಿಫೈನ್ ಆಗಿರೋದು, ಯಾವುದಕ್ಕೆ ಅನ್ಟಚಬಿಲಿಟಿ ಅಂತಾರೆ, ಯಾವುದಕ್ಕಿಲ್ಲ ಅನ್ನೋದು ಎಲ್ಲಿರುತ್ತೆ? ಎಲ್ಲ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಈವನ್ ಡಿಫೈನ್ ಕೂಡ ಆಗಿಲ್ಲ, ಅದು ಜಸ್ಟ್ ಮೆನ್ಷನ್ ಆಗಿದೆ ಅಷ್ಟೇ. ರೈಟ್, ಗೊತ್ತಾಯ್ತಾ? 12ನೇ ಪ್ರಶ್ನೆ. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಇದೆ, 2 ಸ್ಟೇಟ್ಮೆಂಟ್ ಸರಿಯಾಗಿತ್ತು. ರೈಟ್, ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟ್. ಮೈನಾರಿಟಿ ಹೇಳಿದ್ನಲ್ವಾ, ಮೈನಾರಿಟಿ ಅಲ್ಪಸಂಖ್ಯಾತರು. ರೈಟ್. ಸೊ ಆ್ಯಸ್ ಪರ್ ದಿ ನೋಟಿಫಿಕೇಶನ್ಸ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ದಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಆ್ಯಕ್ಟ್ 1992, ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಕಾಯ್ದೆ, ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಕಾಯ್ದೆ, ಓಕೆ, 1992 ಪ್ರಕಾರ ಹೌ ಮೆನಿ ರಿಲಿಜಿಯಸ್ ಕಮ್ಯುನಿಟೀಸ್ ಆರ್ ಕರೆಂಟ್ಲಿ, ಪ್ರಸ್ತುತ ಎಷ್ಟು ಕಮ್ಯುನಿಟಿ, ಎಷ್ಟು ಧರ್ಮಗಳನ್ನು ನಾವು ಅಲ್ಪಸಂಖ್ಯಾತ ಧರ್ಮ ಅಂತ ಅಲ್ಪಸಂಖ್ಯಾತ ಒಂದು ಲಿಸ್ಟಲ್ಲಿ ಸೇರಿಸಿದ್ದೀವಿ. ಎಷ್ಟು ಧರ್ಮ? 4, 5, 6, 7 ಎಷ್ಟು ಗೊತ್ತಾ? ಎಷ್ಟು? ಯಾರಿಗಾದರೂ ಎಷ್ಟಪ್ಪ? ಎಷ್ಟು ಧರ್ಮ ಸೇರಿಸಿದ್ದೀವಿ ನಾವು? ಎನಿಬಡಿ ನೋಸ್ ಎಷ್ಟು ಧರ್ಮ ಸೇರಿಸಿದ್ದೀವಿ ಅಂತ ಇದರಲ್ಲಿ? ಎಷ್ಟು? 6. ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? ಬರೀ 5 ಇತ್ತು. ಈ ಕಾಯ್ದೆ ಬಂದಾಗ 5 ಇತ್ತು. ಓಕೆ, ಈ ಕಾಯ್ದೆ ಬಂದಾಗ 5 ಇತ್ತು. ಯಾವ 5? ಮುಸ್ಲಿಂ, ಕ್ರಿಶ್ಚನ್, ಸಿಖ್, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸಮ್ ಮತ್ತು ಪಾರ್ಸಿ. ಈ 5 ಧರ್ಮಗಳನ್ನು ಅಷ್ಟೇ ಇತ್ತು. 6ನೇದು ಯಾವಾಗ ಸೇರಿಸಿದ್ವಿ ಅಂತಂದರೆ 5 + 1 = 6 ಯಾವಾಗ ಆಗಿತ್ತು ಅಂತಂದರೆ 2014, 2014ರಲ್ಲಿ ಒಂದೊಂದು ಸೇರಿಸುತ್ತಾರೆ. ಯಾವುದದು? ಜೈನ ಧರ್ಮವನ್ನು. ನೆಕ್ಸ್ಟ್ ಕ್ವಶನ್ ಹೆಂಗೆ ಕೇಳ್ಬೋದು ಗೊತ್ತಾ? ಒರಿಜಿನಲಿನೇ 6 ಇತ್ತು ಅಂತ ಸ್ಟಾರ್ಟಿಂಗೇ. ನೋ, ಇಲ್ಲ, ಒರಿಜಿನಲ್ 5 ಇತ್ತು.
2014ರಲ್ಲಿ ಏನು ಮಾಡ್ತಾರೆ, ಜೈನ ಧರ್ಮವನ್ನು ಅಲ್ಪಸಂಖ್ಯಾತ ಅಂತ ಘೋಷಣೆ ಮಾಡಿ ಅದನ್ನು ಸೇರಿಸ್ತಾರೆ. ಗೊತ್ತಿರಬೇಕು, ಮೈನ್ಯೂಟ್ ಥಿಂಗ್ಸ್ ಏನಿರಬೇಕಪ್ಪ ಗೊತ್ತಿರಬೇಕು, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಹೀಗಾಗಿ ಸಿ ಕರೆಕ್ಟ್ ಆನ್ಸರ್, ರೈಟ್. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ರಾಷ್ಟ್ರಪತಿಗಳು ಕ್ಯಾನ್ ಪ್ರೊಮುಲೇಟ್ ಆನ್ ಆರ್ಡಿನನ್ಸ್. ಸುಗ್ರೀವಾಜ್ಞೆ ಕನ್ನಡದಲ್ಲಿ. ಸುಗ್ರೀವಾಜ್ಞೆ ಅಂತ ಕರಿತೀವಿ ಕನ್ನಡದಲ್ಲಿ ಆರ್ಡಿನೆನ್ಸ್ಗೆ. ಓಕೆ, ಆರ್ಡಿನೆನ್ಸ್ ಇವನ್ ವೆನ್ ಓನ್ಲಿ ಒನ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಇನ್ ಸೆಷನ್. ಎಸ್ ಕರೆಕ್ಟ್. ಆ ಸೆಷನ್ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ. ಹೌದು, ಯಾವುದೇ ಒಂದು ಹೌಸ್, ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದೇ ಒಂದೇ ಇದ್ದರೂ ಕೂಡ, ಎರಡೂ ಇರಬಾರ್ದು ಅಥವಾ ಯಾವುದಾದ್ರು ಒಂದು ಇದ್ರೂ ಏನು ಮಾಡ್ಬೋದು, ಸುಗ್ರೀವಾಜ್ಞೆಯನ್ನು ಕೊಡ್ಬೋದು. ಎರಡು ಇಲ್ಲದೆ ಇದ್ದಾಗ ಅಥವಾ ಯಾವುದಾದ್ರು ಒಂದು ಇದ್ದರೂ ಕೂಡ ಏನು ಮಾಡ್ಬೋದು, ಪ್ರೆಸಿಡೆಂಟ್ ಆರ್ಡಿನೆನ್ಸನ್ನು ಹೊಡಿಸಬಹುದು. ಯಾವ ಆರ್ಟಿಕಲ್ ಅಪ್ಪ ಆರ್ಡಿನೆನ್ಸ್ಗೆ? ಎನಿವನ್ ನೋಸ್? ಆರ್ಟಿಕಲ್ 123, ರೈಟ್. ಆರ್ಟಿಕಲ್ 123 ವಿಧಿ 123 ಅಲ್ವಾ? ಸೊ ಮಾಡಿಸ್ಬೋದು. ಆ್ಯನ್ ಆರ್ಡಿನೆನ್ಸ್ ಪ್ರೊಮುಲೇಟೆಡ್ ಬೈ ದಿ ಪ್ರೆಸಿಡೆಂಟ್ ಹ್ಯಾಸ್ ದಿ ಸೇಮ್ ಫೋರ್ಸ್ ಆ್ಯಂಡ್ ಎಫೆಕ್ಟ್ ಆ್ಯಸ್ ಆನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಇದನ್ನು ಕರೆಕ್ಟ್ ಇದೆ. ಆರ್ಡಿನೆನ್ಸನ್ನು ಏನು ಮಾಡ್ಬೋದು, ಆಮೇಲೆ ಪಾರ್ಲಿಮೆಂಟು ಆ್ಯಕ್ಟ್ ಆಗಿ ತೊಗೊಂಡು ಬರ್ಬೋದು. ಓಕೆ, ಅದು ಎಷ್ಟು? 6 months ವ್ಯಾಲಿಡಿಟಿ ಇದೆ. 6 months 6 weeks. 6 months 6 weeks. 6 months ಅಂತ ಹೇಳ್ಬಿಡ್ತೀವಿ, ಎಷ್ಟು? 6 ತಿಂಗಳು ಅಂತ. ಬಟ್ 6 ತಿಂಗಳು 6 ವಾರ ಎಕ್ಸಾಕ್ಟಾಗಿ ನೆನ್ಪಿಡ್ಬೇಕು ನೀವು. 6 months 6 weeks ಒಳಗಡೆ ಪಾರ್ಲಿಮೆಂಟು ಎರಡು ಹೌಸು ಸೇರ್ಕೋಬೇಕು. ಸೇರಿಬಿಟ್ಟು ಆ ಒಂದು ಏನು ಮಾಡಬೇಕು, ಆರ್ಡಿನೆನ್ಸನ್ನು ಪಾಸ್ ಮಾಡಿಸ್ಬೇಕಾಗತ್ತೆ, ಪಾರ್ಲಿಮೆಂಟ್ ಪಾಸ್ ಮಾಡಬೇಕಾಗತ್ತೆ. ಆವಾಗಲೇನಾಗುತ್ತೆ, ಆ ಸುಗ್ರೀವಾಜ್ಞೆ ಒಂದು ಕಾಯ್ದೆಯಾಗಿ ಕನ್ವರ್ಟ್ ಆಗುತ್ತೆ. ರೀಸನ್ ಕೂಡ ಇದು ಎರಡನೇ ಹೇಳಿಕೆ ಕೂಡ ಕರೆಕ್ಟ್ ಇದೆ. ಬಟ್ ಈ ರೀಸನ್ನು ಅಸೆಷನನ್ನು, ಹೇಳಿಕೆ ಒಂದನ್ನು, ಪ್ರತಿಪಾದನೆಯನ್ನು, ಕಾರಣ ಕರೆಕ್ಟಾಗಿ ವಿವರಿಸ್ತಾ ಇದೆಯಾ? ರೀಸನ್ ಕರೆಕ್ಟಾಗಿ ಅಸೆಷನ್ನ ವಿವರಿಸ್ತಾ ಇದೆಯಾ? ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆಯಾ ಅಂತಂದರೆ ಇಲ್ಲ. ಯಾಕೆ ಅಂದರೆ ನನಗೆ ಅಸೆಷನ್ ಏನಿದೆಯಪ್ಪ, ಆರ್ಡಿನೆನ್ಸ್ನ ಹೊಡಿಸ್ಬೇಕಂತ ಇದೆ. ಬಟ್ ಅದಕ್ಕೆ ಎಕ್ಸಾಕ್ಟ್ ಕಾರಣ ಬೇಕು. ಬಟ್ ರೀಸನ್ನು ಕರೆಕ್ಟಾಗಿದೆ. ಬಟ್ ಏನು, ಈ ಹೇಳಿಕೆ ಕರೆಕ್ಟಾಗಿದೆ. ಬಟ್ ಅದಕ್ಕೆ ಕರೆಕ್ಟಾದ ರೀಸನ್ನು ಅಲ್ಲ, ಅದಕ್ಕೆ ಕರೆಕ್ಟಾದ ಎಕ್ಸ್ಪ್ಲನೇಷನ್ ಅಲ್ಲ. ಆರ್ಡಿನೆನ್ಸ್ ಯಾಕೆ ಹೊರಡಿಸ್ಬೇಕು ಅನ್ನೋದು ಇರಬೇಕಾಗಿತ್ತು. ಬಟ್ ಇಲ್ಲೇನಿದೆ, ಆರ್ಡಿನೆನ್ಸು ಕಾಯ್ದೆಯಾಗಿ ಕನ್ವರ್ಟ್ ಆಗ್ತಾ ಅಂತ ಇದೆ ಅಷ್ಟೇ. ಬಟ್ ಅದಕ್ಕೆ ಅಷ್ಟು ಹೊಂದಾಣಿಕೆ ಆಗ್ತಾ ಇಲ್ಲ. ಬಟ್ ಎರಡೂ ಕರೆಕ್ಟು. ಬಟ್ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅದನ್ನು ಸರಿಯಾಗಿ ಅದು ಏನು ಮಾಡ್ತಾ ಇಲ್ಲ, ವಿವರಿಸ್ತಾ ಇಲ್ಲ. ಸೊ ಈ ಥರ ಪ್ರಶ್ನೆ ಬಂದು ಸ್ವಲ್ಪ ನೀವು ತಲೆ ಓಡಿಸ್ಬೇಕಾಗುತ್ತೆ ಏನಿದೆ ಅಂತ ಹೇಳಿ. ಸೊ ನಾವೇನು ಮಾಡ್ಬಿಡ್ತೀವಿ, ಅಂತ ಹಾಕಿ ಬಂದುಬಿಡ್ತೀವಿ. ಸ್ವಲ್ಪ ಹುಷಾರಾಗಿರಬೇಕು, ರೈಟ್. ನೆಕ್ಸ್ಟು ಇಂಪಾರ್ಟೆಂಟ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್. ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಒಂದು ಏನಿದೆ, ಎಲೆಕ್ಷನ್ ಏನಿದೆ, ಚುನಾವಣೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಬಹಳ ಏನು ವಿಷಯಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಎಕ್ಸಾಮ್ಸಲ್ಲಿ ಬರುತ್ತೆ, ಹಿಂದೆ ಕೂಡ ಬಂದಿದೆ. ಬಿಕಾಸ್ ದಟ್ ಇಸ್ ಅ ಹೈಲ್ಡಿಂಗ್ ಟಾಪಿಕ್. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಈಸ್ ಅ ಹೈಲ್ಡಿಂಗ್ ಟಾಪಿಕ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತಂದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕ್ರೈಬ್, ಯಾವೊಂದು ಹೇಳಿಕೆ ಸರಿಯಾಗಿ ವಿವರಣೆಯನ್ನು ಕೊಡ್ತಾ ಇದೆ, ಯಾವುದಕ್ಕೆ ಸಂಬಂಧಪಟ್ಟಂತೆ, ಫಾರ್ ದಿ ನಾಮಿನೇಷನ್ ಆಫ್ ಎ ಕ್ಯಾಂಡಿಡೇಟ್. ಯಾರಾದರೂ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಾಮಪತ್ರವನ್ನು ಸಲ್ಲಿಸ್ಬೇಕು. ಈಗ ನಾನು ನಾಮಪತ್ರವನ್ನು ಸಲ್ಲಿಸ್ಬೇಕಪ್ಪ, ಹೋಗಿ ನಾನು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ಬೋದು, ನೀವು ನಿಲ್ಬೋದು, ಭಾರತ ನಾಗರಿಕ ಯಾರಾದರೂ ನಿಲ್ಬೋದು. ಓಕೆ, ಯಾರಾದರೂ ನಿಲ್ಬೋದು. ಬಟ್ ಅದಕ್ಕೊಂದಿಷ್ಟು ಕ್ರೈಟೀರಿಯಾ ಇದೆ. ಏನು ಕ್ರೈಟೀರಿಯಾ ಅಂತಂದರೆ, ಕ್ಯಾಂಡಿಡೇಟ್ ಮಸ್ಟ್ ಡಿಪಾಸಿಟ್ ಸೆಕ್ಯೂರಿಟಿ ಆಫ್ 10,000, ನೋ 15,000. ಓಕೆ, ಹೀಗಾಗಿ ಇದು ಹೇಳಿಕೆ ತಪ್ಪು. ಓಕೆ, ಕ್ಯಾಂಡಿಡೇಟ್ ಮಸ್ಟ್ ಪ್ರಪೋಸ್ ಎಟ್ ದಿ 50 electorates and 50 seconder and another electorates. ಅಂದರೆ 50 ಜನ ಪ್ರಪೋಸ್ಡ್ ಬೈ ದಿ 50 electorates and seconder ಬೈ ದಿ 50 ಅಂತ ಹೇಳ್ತಾರೆ. ನೋ, 20 ಜನ, 20 ಎಲೆಕ್ಟರ್ಸ್ ಆ್ಯಂಡ್ 20 ಪ್ರಪೋಸರ್ಸ್ ಅಂತ ಸೈನ್ ಮಾಡಬೇಕು. ಅದಕ್ಕೆ ನಾನು ನಾಮನ ಪತ್ರ ಸಲ್ಲಿಸ್ಬೇಕಂದ್ರೆ ಹೋಗಿ ಎಲೆಕ್ಷನ್ ಕಮಿಷನ್ಗೆ, ನೋಡಪ್ಪ ನನಗೆ 20 ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲೆಕ್ಟರ್ಸ್ ಆಗಿ 20 ಜನ ಪ್ರಪೋಸರ್ಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಸೈನ್ಸನ್ನು ತೊಗೊಂಡು ಆ ಒಂದು ನಾಮಿನೇಷನ್ ಮಾಡಬೇಕಾದ್ರೆ ಅದನ್ನು ಕೂಡ ವಿತ್ 15,000 ರೂಪಾಯಿ ಡೆಪಾಸಿಟನ್ನು ನಾನು ಇಡಬೇಕಾಗತ್ತೆ, ವಿತ್ 20 ಎಲೆಕ್ಟರ್ಸ್ ಆ್ಯಂಡ್ 20 ಪ್ರಪೋಸರ್ಸ್. ಓಕೆ, 10-10 50-50 ಅಲ್ಲ, 50-50 ಯಾವುದಕ್ಕಿದೆ, ಪ್ರೆಸಿಡೆಂಟ್ ಎಲೆಕ್ಷನ್ಗಿದೆ. ಓಕೆ, ಸೊ ಇಲ್ಲೇ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಸಿ ಸ್ಟೇಟ್ಮೆಂಟಲ್ಲಿದೆ ನೋಡಿ.
ಇಲ್ಲ ಇದೆ. ಕ್ಯಾಂಡಿಡೇಟ್ ರಿಕ್ವೈರ್ಡ್ ಟು ಮೇಕ್ ಸೆಕ್ಯೂರಿಟಿ ಡಿಪಾಸಿಟ್ ಠೇವಣಿ ಮೊತ್ತ ಅಂತ ಹೇಳ್ತೀವಿ, ಎಷ್ಟು? 15,000 ಆ್ಯಂಡ್ ಸಬ್ಸ್ಕ್ರೈಬ್ಡ್ ಬೈ ದಿ 20 ಎಲೆಕ್ಟರ್ಸ್ ಆ್ಯಂಡ್ 20 ಪ್ರಪೋಸರ್ಸ್ ಬೇಕಾಗತ್ತೆ, ರೈಟ್? ಎಲೆಕ್ಟರ್ಸ್ ಯಾರಂದರೆ, ಎಲೆಕ್ಟರ್ಸ್ ಅಂದರೆ ಯಾರು ಅಂತಂದರೆ ಪ್ರಪೋಸರ್ಸ್ 20, ಇನ್ನೊಂದು 20 ಎಲೆಕ್ಟರ್ಸ್ ಸೆಕೆಂಡರ್ಸ್ ಅಂತ. ಓಕೆ, ಒಟ್ಟು 40 ಜನ ಸೈನ್ ಮಾಡ್ಬೇಕು. ಅದಕ್ಕೆ ಯಾರು ಅವರು? ಸುಮ್ಮನೆ ಯಾರಾದರೂ ನನ್ನ ಮನೆ ಹತ್ರ ಯಾರು ಸೈನ್ ಮಾಡ್ಸೋಕ್ಕಾಗತ್ತಾ? ನಮ್ಮ ಕಾಲನಿ ಹತ್ರ ಸೈನ್ ಮಾಡ್ಸೋಕ್ಕಾಗತ್ತಾ? ನೋ. ನನ್ನ ಫ್ರೆಂಡ್ಸ್ನ ಸೈನ್ ಮಾಡ್ಸೋಕ್ಕಾಗತ್ತಾ? ನೋ. ಯಾರು? ಎಲೆಕ್ಟ್ರಲ್ ಕಾಲೇಜ್ ಅಂತ ಇದೆ. ಓಕೆ, ಎಲೆಕ್ಟ್ರಲ್ ಕಾಲೇಜ್ ಅಂತ ಇದೆ. ಅಂದರೆ ಯಾರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ, ವೈಸ್ ಪ್ರೆಸಿಡೆಂಟ್ ಒಂದು ಚುನಾವಣೆಗೆ ಮತದಾನವನ್ನು ಹಾಕ್ತಾರೆ, ಅವರನ್ನು ಯಾರು ಹಾಕ್ತಾರಲ್ಲ ಅವ್ರಿಗೇನಂತ ಕರಿತೀವಿ? ಎಲೆಕ್ಟ್ರಲ್ ಕಾಲೇಜಲ್ಲಿ ಇರ್ತಾರೆ. ಅವ್ರು ಯಾರು ಇರ್ತಾರಪ್ಪ? ಬೋತ್ ನಾಮಿನೇಟೆಡ್ ಆ್ಯಂಡ್ ಯಾರು? ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ ಅಷ್ಟೇ. ಇಲ್ಲಿ ಎಮ್ ಎಲ್ ಎಗಳು ಓಟ್ ಹಾಕಲ್ಲ. ಎಲೆಕ್ಟೆಡ್ ಎಮ್ ಎಲ್ ಎಸ್ ಎಲ್ಲಿ ಹಾಕ್ತಾರೆ ಓಟು? ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಹಾಕ್ತಾರೆ. ಓಕೆ, ಇಲ್ಲಿ ಬೋತ್ ನಾಮಿನೇಟೆಡ್ ಆ್ಯಂಡ್ ಎಲೆಕ್ಟ್ರಲ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ, ನಾಮನಿರ್ದೇಶಿತ ಮತ್ತು ಚುನಾಯಿತ ಎರಡೂ ಸದಸ್ಯರು, ನಾಮನಿರ್ದೇಶಿತ ಮತ್ತು ಚುನಾಯಿತ ಸದಸ್ಯರು ಏನಿರ್ತಾರೆ ಲೋಕಸಭಾ ಮತ್ತು ರಾಜ್ಯಸಭಾ, ಅವರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಉಪರಾಷ್ಟ್ರಪತಿಗಳ ಒಂದು ಏನು ಚುನಾವಣೆಗೆ ಮತವನ್ನು ಹಾಕ್ತಾರೆ. ಇಲ್ಲೇನಿರ್ತಾರಲ್ವ ಬೋತ್ ನಾಮಿನೇಟೆಡ್ ಎಲೆಕ್ಟ್ರಲ್ ಮೆಂಬರ್ಸು ಏನಿದ್ದಾರೆ, ಅವರಲ್ಲಿ 20 ಜನನ ಸೈನ್ ಮಾಡಿಸ್ಕೋಬೇಕು. ಇವರಲ್ಲಿ ಸೈನ್ ಮಾಡಿಸ್ಕೋಬೇಕು 20 ಜನನ ಆ್ಯಸ್ ಪ್ರಪೋಸರ್ಸು, ಎಲೆಕ್ಟೆಡ್ ಆ್ಯಸ್ ಅ ಪ್ರಪೋಸರ್ಸು, ಇನ್ನೊಂದು ಆ್ಯಸ್ ಅ ಸೆಕೆಂಡರ್ಸ್ ಅಂತ. ಓಕೆ, ಯಾರ್ಯಾರು ಮಾಡಿಸಿದ್ರೆ ಆಗಲ್ಲ. ಅದೇ ಥರ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಎಮ್ ಎಲ್ ಎಗಳು ಓಟ್ ಹಾಕ್ತಾರೆ. ಒಂದು ಎಲೆಕ್ಟೆಡ್ ಎಮ್ ಎಲ್ ಸಿ ಹಾಕಲ್ಲ, ಯಾಕೆ ಎಲ್ಲ ಸ್ಟೇಟಲ್ಲಿ ಎಮ್ ಎಲ್ ಸಿ ಇಲ್ಲ. ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ಓನ್ಲಿ ಎಲೆಕ್ಟೆಡ್ ಎಂ ಪಿಸ್, ನಾಟ್ ನಾಮಿನೇಟೆಡ್. ಇದು ಡಿಫ್ರೆನ್ಸ್ ತಿಳ್ಕೊಳ್ಳಿ, ಇಂಪಾರ್ಟೆಂಟ್. ಹಾಗೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಏನಿರುತ್ತೆ? ಸೀಕ್ರೆಟ್ ಬ್ಯಾಲೆಟ್. ಗುಪ್ತ ಮತದಾನ ಕೇಳ್ತಾರೆ, ಇದನ್ನು ಕೂಡ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಏನಿರುತ್ತೆ? ಗುಪ್ತ ಮತದಾನ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಏನಿರುತ್ತಪ್ಪ? ಗುಪ್ತ ಮತದಾನ. ಇದು ಇಂಪಾರ್ಟೆಂಟು, ರೈಟ್? ಗೊತ್ತಾಯ್ತಾ? ಮುಂದಿಂದು ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಗವರ್ನರ್. ಡಿಸ್ಕ್ರಿಷನರಿ ಪವರ್ಸ್ ನೋಡೋಣ ಏನು. he or she not convinced by the advice of the council of ministers. ಎಸ್, ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಹೇಳಿಬಿಡ್ತಾರೆ, ಅದನ್ನೆಲ್ಲನೂ ಒಂದೊಂದು ಸಲ ಗವರ್ನರ್ ಕೇಳಲ್ಲ. ಏನು ಮಾಡ್ತಾರೆ? ವಾಪಸ್ ಕಳಿಸ್ತಾರೆ. ಏನಂತ ಕರಿತೀವಿ ಇದನ್ನು? ವಾಪಸ್ ಕಳಿಸ್ತಾರಲ್ಲಪ್ಪ, ಅದನ್ನು ಏನಂತ ಕರಿತೀವಿ ನಾವು? ಅದನ್ನು ಎನಿಬಡಿ ನೋಸ್? ವಾಪಸ್ ಕಳಿಸಲ್ಲ ಏನಂತ ಕರಿತೀವಿ? ಕೊನೆಯದು ಸಿಚುವೇಷ್ನಲಿ ಡಿಸ್ಕ್ರಿಷನ್ ಅಂತ ಕರಿತೀವಿ ಇದನ್ನು. ಸಿಚುವೇಷ್ನರಿ ಡಿಸ್ಕ್ರಿಷನ್ ಕಳಿಸ್ಬಿಡ್ಬೋದು ಒಂದು ಸಲ. ಸೆಕೆಂಡ್ ಟೈಮ್ ಅಂದಾಗ ಇದು ಮಾಡಲೇಬೇಕು, ಬಟ್ ಒಂದೇ ಸಲ ಕಳಿಸ್ಬಿಡ್ಬೋದು, ಬೇಡ ಇದು ಅಂತ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನೋ ಹೇಳ್ತಾರೆ, ಬಟ್ ಕೇಳಬೇಕಂತೇನಿಲ್ಲ ಅಲ್ವಾ? ಎರಡನೇದು, ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಸ್ ಹಿಮ್ ಆರ್ ಹಿಮ್ ಟು ಆ್ಯಕ್ಟ್ ಡಿಸ್ಕ್ರಿಷನ್ ಇನ್ ದಿ ಸರ್ಟೆನ್ ಮ್ಯಾಟರ್ಸ್. ಇದಕ್ಕೇನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್. ಇದಕ್ಕೆ ಎಕ್ಸಾಂಪಲ್ ಆರ್ಟಿಕಲ್ 356 ವಿಧಿ 356 ಏನು? ಪ್ರೆಸಿಡೆಂಟ್ ರೋಲ್, ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. ಅವ್ರಿಗೆ ಅನಿಸುತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ ಆಗಿದೆ, ರಾಜ್ಯ ಸರ್ಕಾರದ ಅಥವಾ ಬಹುಮತ ಇಲ್ಲ, ಅಥವಾ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಅಂತ ಹೇಳ್ತೀವಿ, ವ್ಯವಸ್ಥೆ ಹದಗೆಟ್ಟಿದೆ, ಇಲ್ಲಿ ರಾಷ್ಟ್ರಪತಿಗಳ ಆಡಳಿತ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ರಿಪೋರ್ಟನ್ನು ರಾಷ್ಟ್ರಪತಿಗಳ ಒಂದು ಕಚೇರಿಗೆ ಬರೆದು ಕಳಿಸ್ಬೋದು. ಅದಕ್ಕೆ ಅಂತ ಕರಿತೀವಿ, ಇದು ಅವ್ರ ಇಷ್ಟ, ಕಳಿಸ್ಬಿಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ. ಓಕೆ, ಹಿ ಆರ್ ಶಿ ಅಪಾಯಿಂಟೆಡ್ ಆಸ್ ದಿ ಅಡ್ಮಿನಿಸ್ಟ್ರೇಟರ್ ಆಫ್ ಅನ್ ಅಡ್ಜಾಯ್ನಿಂಗ್ ಅಥಾರಿಟಿ. ಎಸ್, ಅಡ್ಮಿನಿಸ್ಟ್ರೇಟರ್ ಯಾವುದಕ್ಕೆ? ಕೇಂದ್ರಾಡಳಿತ ಪ್ರದೇಶಗಳಿಗೆ. ಆರ್ಟಿಕಲ್ 239 ಕ್ಲಾಸ್ 1
ವಿಧಿ 239 ಕ್ಲಾಸ್ 1 ಪ್ರಕಾರ ಏನು ಮಾಡ್ಬೋದು, ಅಲ್ಲಿ ಸೇರ್ಕೋಬೋದು. ಅವ್ರಿಗೂ ಕೂಡ ಅಲ್ಲಿ ಡಿಸ್ಕ್ರಿಷನ್ ಇದೆ. ಯೂನಿಯನ್ ಟೆರಿಟರಿಯಲ್ಲೂ ಕೂಡ, ಕೇಂದ್ರಾಡಳಿತ ಪ್ರದೇಶದಲ್ಲೂ ಡಿಸ್ಕ್ರಿಷನ್ ಇದೆ. ಅವರೇ ಅಡ್ಮಿನಿಸ್ಟ್ರೇಟರ್ ಆಡಳಿತಗಾರ ಆಗಿರ್ತಾರೆ ಅಲ್ವಾ. ಸೊ ಅದು ಕೂಡ ಏನು ಡಿಸ್ಕ್ರಿಷನ್. ಸೊ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಗವರ್ನರು ಇಂಪಾರ್ಟೆಂಟ್ ಟಾಪಿಕ್ಕು ಎಲ್ಲದಕ್ಕೂ, ಆಯಿತಾ, ಭಾಳ ಇಂಪಾರ್ಟೆಂಟ್. ಫಂಡಮೆಂಟಲ್ ಡ್ಯೂಟಿ, ಮೂಲಭೂತ ಹಕ್ಕುಗಳು. ಲಾಸ್ಟ್ ಕ್ಲಾಸ್ ಹೇಳಿದ್ನಪ್ಪ, 51A ವಿಧಿ ಪಾರ್ಟ್ 4A ಅಲ್ವಾ. 51 ವಿಧಿ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, 42ನೇ ತಿದ್ದುಪಡಿಯ ಕಾಯ್ದೆಯ ಪ್ರಕಾರ ಫಂಡಮೆಂಟಲ್ ಡ್ಯೂಟೀಸನ್ನು ಏನು ಮಾಡಿದರು, ಸಂವಿಧಾನಕ್ಕೆ ಸೇರಿಸಿದರು. ಯಾವ ಒಂದು ಸಮಿತಿಯಪ್ಪ ಇದು ಹೇಳಿತ್ತು ಫಂಡಮೆಂಟಲ್ ಡ್ಯೂಟಿ ಬೇಕು, ಅವಶ್ಯಕತೆ ಇದೆ ನಮ್ಮ ಭಾರತಕ್ಕೆ ಅಂತ? ಯಾರು ರೆಕಮೆಂಡ್ ಮಾಡಿದರು? ಸ್ವರ್ಣ ಸಿಂಗ್ ಸಮಿತಿ ರೆಕಮೆಂಡ್ ಮಾಡ್ತಾರೆ. ಅದರ ಪ್ರಕಾರ 11 ಫಂಡಮೆಂಟಲ್ ಡ್ಯೂಟಿ, 11 ಮೂಲಭೂತ ಹಕ್ಕುಗಳಿದ್ದಾವೆ. ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ, ಇದು ಭಾಳ ಇಂಪಾರ್ಟೆಂಟ್. ಈ ಥರದ್ದು ಮಾರ್ಕ್ ಮಾಡ್ಕೋಬೇಕು ನೀವು. ಕರೆಕ್ಟ್ ಇದೆ ಅಂತ ಅನ್ಕೋತೀರಾ. ಫಂಡಮೆಂಟಲ್ ಡ್ಯೂಟಿ ಒರಿಜಿನಲಿ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್, ಇದು ನೀವು ನೋಡಿರಿ ಹಂಗೆ ಅಲ್ಲಪ್ಪ, ಕರೆಕ್ಟು ನಾಟ್ ಕರೆಕ್ಟು ನೋಡ್ರಿ. ಎಸ್ ಎ ನಾನು OMR ಅಲ್ಲಿ ಇರುತ್ತೆ, ಆಪ್ಷನ್ ಎ ಸರ್ಕಲ್ ಮಾಡಿ ಬಂದುಬಿಡ್ತೀರಾ. ಆಮೇಲೆ ನೋಡ್ತೀರಾ, ಅಯ್ಯೋ ಒಂದು ತಪ್ಪಾಗ್ಬಿಟ್ಟಿದೆ ಅಂತ. ಆ ಥರ ಮಿಸ್ಟೇಕ್ಸ್ ಮಾಡಬಾರ್ದು. ಇದು ಮಿಸ್ಟೇಕ್ಸ್ ಅಲ್ಲ, ಇದು ಕ್ರೈಮ್ ಅಂತ ನಾನು 1ನೇ ಕ್ಲಾಸಲ್ಲೇ ಹೇಳಿದ್ದೀನಿ. ಈ ಥರದ್ದು ತಪ್ಪುಗಳನ್ನು ಮಾಡಬೇಡಿ. 1ನೇದು ಕರೆಕ್ಟು, ಬಟ್ ನಂಗೆ ಕೇಳಿದ್ದೀನಿ ನಾಟ್ ಕರೆಕ್ಟ್. ಹೀಗಾಗಿ ಆನ್ಸರ್ ಎ ಆಗುತ್ತಾ? ಆಗಲ್ಲ. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಅಬ್ರಿವೇಟ್ ವೈಲೆನ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟಿ. ಎಸ್, ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕ ಆಸ್ತಿಗಳನ್ನು ಕಾಪಾಡಬೇಕು ಅಲ್ವಾ. ಕರೆಕ್ಟು. ದೇ ಆರ್ ಎನ್ಫೋರ್ಸಿಬಲ್ ಥ್ರೂ ರಿಟ್ಸನ್ನು ಮೂಲಭೂತ ಕರ್ತವ್ಯಗಳಿಗೆ ಹಾಕಕ್ಕೆ ಆಗತ್ತಾ? ಹಕ್ಕುಗಳಿಗೆ ಹಾಕ್ಕೊತೀವಿ ಅಲ್ವಾ. ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಎಲ್ಲಿ ಹೋಗ್ತೀವಿ? ಆರ್ಟಿಕಲ್ 32 ಅಂಡರು ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಅಂಡರು ಹೈಕೋರ್ಟ್. ಯಾಕೆ ಹೈಕೋರ್ಟು? ರಿಟ್ ಜ್ಯುರಿಸ್ಡಿಕ್ಷನ್ ವೈಡ್ ಇದೆ. ಇವನ್ ನಾನಲ್ಲಿ ಏನು ಮಾಡ್ಬೋದು, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೂ ಹೋಗ್ಬೋದು, ಲೀಗಲ್ ರೈಟ್ ವೈಲೇಟ್ ಆದರೂ ಹೋಗ್ಬೋದು. ಲೀಗಲ್ ರೈಟ್ಗೆ ಎಕ್ಸಾಂಪಲ್ ಏನು? ಪ್ರಾಪರ್ಟಿ ರೈಟ್ ಅಲ್ವಾ. ಆರ್ಟಿಕಲ್ 300A ಮುಂಚೆ ಪ್ರಾಪರ್ಟಿ ರೈಟ್ ಏನಾಗಿತ್ತು? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅದೊಂದು ಫಂಡಮೆಂಟಲ್ ರೈಟ್ ಆಗಿತ್ತು. 44th ಅಮೆಂಡ್ಮೆಂಟ್ ಆ್ಯಕ್ಟ್ 44ನೇ ತಿದ್ದುಪಡಿಯ ಪ್ರಕಾರ ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕನ್ನು ಕಾನೂನು ಹಕ್ಕಾಗಿ ಬದಲಾಯಿಸಿದರು. ನನ್ನ ಆಸ್ತಿ ಹಕ್ಕು ಉಲ್ಲಂಘನೆ ಆದರೂ ಕೂಡ ನಾನೆಲ್ಲಿ ಹೋಗ್ತೀನಿ? ಹೈಕೋರ್ಟಿಗೆ ಹೋಗ್ತೀನಿ ಅಂಡರ್ ಆರ್ಟಿಕಲ್ 226 ರಿಟ್ ಜ್ಯುರಿಸ್ಡಿಕ್ಷನ್ ಅಂಡರು ಅಲ್ವಾ. ದೀಸ್ ಆರ್ ದಿ ಥಿಂಗ್ಸ್ ಆಲ್ರೆಡಿ ಐ ಟೋಲ್ಡ್ ಇನ್ ದಿ ಲಾಸ್ಟ್ ಕ್ಲಾಸ್. ಓಕೆ, ಯಾರ್ಯಾರು ನೋಡಿಲ್ಲ ಲಾಸ್ಟ್ ಕ್ಲಾಸ್ನ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ರೈಟ್, ರಿಟ್ ಜ್ಯುರಿಸ್ಡಿಕ್ಷನ್ ಹಾಕೋಕ್ಕಾಗತ್ತಾ? ಫಂಡಮೆಂಟಲ್ ಡ್ಯೂಟಿಗೆ ಆಗಲ್ಲ. ಹೀಗಾಗಿ ನಾಟ್ ಕರೆಕ್ಟ್ ಯಾವ ಸ್ಟೇಟ್ಮೆಂಟು ಇದು. ಬಟ್ 4ನೇ ನೋಡೋಣ. ದೇ ಮೇ ನಾಟ್ ಬಿ ಯೂಸ್ಡ್ ಫಾರ್ ಡಿಟರ್ಮೈನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲಾ. ಎಸ್, ಕಾನೂನು ಮಾಡೋಕ್ಕಾಗತ್ತೆ ಅದರಿಂದ? ನೋ. ಕಾನೂನು ಯಾವುದು? DPSP ಡೈರೆಕ್ಷನ್ ಹೆಂಗೆ ಸಿಗುತ್ತೆ ಒಂದು ಸರ್ಕಾರಕ್ಕೆ? ಇದ್ರ ಮೇಲೆ ನೀವು ಕಾನೂನು ಮಾಡಪ್ಪ ಅಂತ ಎಲ್ಲಿ ಸಿಗುತ್ತೆ? ಗೋಹತ್ಯೆ ನಿಷೇಧ ಮಾಡು ಅಂತ ಎಲ್ಲಿದೆ? ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ DPSP, ಗಾಂಧಿಯನ್ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದೆ. ಆಲ್ಕೋಹಾಲ್ ಬ್ಯಾನ್ ಮಾಡಂತ ಎಲ್ಲಿದೆ? ರಾಜ್ಯ ನಿರ್ದೇಶಕ ತತ್ವದಲ್ಲಿದೆ. ಡೈರೆಕ್ಷನ್ ಕೊಡುತ್ತೆ, ಅದ್ರ ಪ್ರಕಾರ ಮಾಡ್ತೀವಿ. ಇಲ್ಲಿ ಯಾವುದೇ ಡೈರೆಕ್ಷನ್ ಇಲ್ಲ. ಇದನ್ನು ನಾಗರಿಕರು, ನಾವು ಸಿಟಿಜನ್ಸ್ ಏನು ಮಾಡಬೇಕು? ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕಾಗತ್ತೆ. ಇದು ಬರೀ ಸಿಟಿಜನ್ಸಿಗಿದೆ, ನೋಟ್ ಇಟ್ ಡೌನ್, ಫಾರಿನರ್ಸಿಗಿಲ್ಲ. ಭಾಳ ಇಂಪಾರ್ಟೆಂಟ್. ಓಕೆ, ಆರ್ಟಿಕಲ್ ಏನಾಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 18 2 ಲಿಸ್ಟ್ ಕೊಟ್ಟಿದ್ದಾನಪ್ಪ, ನೋಡೋಣ ಯಾವುದು ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ನೋಡೋಣ. ಯಾವುದಕ್ಕೆ ಹೊಂದಾಣಿಕೆ ಆಗುತ್ತಪ್ಪ? 18th ಪ್ಲೂರಲಿಸ್ಟ್ ಡೆಮೋಕ್ರಸಿ, ಪೀಪಲ್ ಡೆಮೋಕ್ರಸಿ, ಡೆವಲಪ್ಮೆಂಟಲ್ಲು, ಎಲಿಟಿಸ್ಟ್ ಅಂತಂದರೆ ಎಲೈಟ್ ಪೀಪಲ್ ಅಂತ ಕರಿತೀವಿ, ಗೊತ್ತಾ? ಅಂದರೆ ಉಳ್ಳವರು, ಉಳ್ಳವರು, ಎಲೈಟ್ ಪೀಪಲ್, ಎಲೈಟ್ ಸೊಸೈಟಿ, ಉಳ್ಳವರು, ಶ್ರೀಮಂತರು, ಮೇಲ್ವರ್ಗದವರು ಅಂತ ಕರಿಬೋದು. ಎಲೈಟನ್ನು ಯಾರೋ ಮೇಲ್ವರ್ಗದವರು, ಒನ್ ವರ್ಲ್ಡ್, ಮೇಲ್ವರ್ಗ. ಕ್ಯಾಸ್ಟ್ ಅಂತ ಅನ್ನೋಕ್ಕಿಂತ ಮೇಲ್ವರ್ಗ, ದುಡ್ಡಿನಲ್ಲಿ ಮೇಲ್ವರ್ಗದವರು, ಶ್ರೀಮಂತರು. ಅಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಓಕೆ, ಮೇಲ್ವರ್ಗದವರಪ್ಪ. ಮೇಲ್ವರ್ಗದವ್ರ ಹತ್ರ ಏನಿರುತ್ತೆ? ಪ್ರಿವಿಲೇಜ್ ಇರುತ್ತೆ ಅಲ್ವಾ. ಒಂದಿಷ್ಟು ಅವ್ರಿಗೆ ಲಾನಲ್ಲಿ ಒಂದಿಷ್ಟು ಪ್ರಿವಿಲೇಜು, ದುಡ್ಡಿರುತ್ತೆ, ಇದು ಮಾಡ್ತಾರೆ ಅಲ್ವಾ. ನೋಡಿರ್ತೀವಲ್ಲ, ನಮ್ಗೆ ಗೊತ್ತು. ಎ ಪವರ್ ಈಸ್ ಆಲ್ವೇಸ್ ಎಕ್ಸೈಸ್ ಬೈ ದಿ ಪ್ರಿವಿಲೇಜ್ಡ್ ಫ್ಯೂ ಅಲ್ವಾ, ಗೊತ್ತಿದೆ ನಮಗೆ. ರೈಟ್, ಪವರ್, ಅಧಿಕಾರ ಇವತ್ತು ದುಡ್ಡಿರೋರ ಕೈಲಿ ಜಾಸ್ತಿ ಇರುತ್ತೆ, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ. ಉದಾಹರಣೆಗಳು ಹೇಳೋದು ಬೇಡ, ಗೊತ್ತಿರುತ್ತೆ. ಬಡವನ ಹತ್ರ ಅಧಿಕಾರ ಇರೋಕ್ಕೆ ಸಾಧ್ಯನಾ? ಇಲ್ಲ. ರೈಟ್, ಸೊ ಡಿ ಏನಾಗುತ್ತೆ? 1 ಆಗುತ್ತೆ. ರೈಟ್.
ಪೀಪಲ್ಸ್ ಡೆಮಾಕ್ರಸಿ, ಜನತಾ ಜನಾರ್ದನ್, ಜನರ ಕೈಯಲ್ಲಿ ಅಧಿಕಾರ, ಜನರು ಡಿಸಿಷನ್ ತೊಗೋಬೇಕು, ಜನರನ್ನ ಈಕ್ವಲ್ ಆಗಿ ನೋಡಬೇಕು, ಓನರ್ಶಿಪ್ಪು ಅನ್ನೋದೇ ಇರಬಾರ್ದು, ಜಾಸ್ತಿ ಪ್ರೈವೇಟೈಸೇಷನ್ ಇರಬಾರ್ದು. ಯಾವುದು ಸೋಷಿಯಲ್ ಈಕ್ವಾಲಿಟಿ ಥ್ರೂ ಕಾಮನ್ ಓನರ್ಶಿಪ್ ಆಫ್ ವೆಲ್ತ್ ಅನ್ನೋದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅಭಿವೃದ್ಧಿ ಅನ್ನೋದು ಈಕ್ವಲ್ ಆಗಿರ್ಬೇಕು ಎಲ್ರಿಗೂ, ಒಬ್ಬ ಮೇಲೆ ಒಬ್ಬ ಕೆಳಗೆ ಅನ್ನೋದು ಇರಬಾರ್ದು ಅಂತ ಯಾವುದು ಪೀಪಲ್ ಡೆಮೋಕ್ರಸಿ. ಇದನ್ನ ಯಾರು ತೊಗೊಂಬಂದರು ಸೋಷಿಯಲ್ ಈಕ್ವಾಲಿಟಿ ಅನ್ನೋದು? ಮಾರ್ಕ್ಸ್ ಆ್ಯಂಡ್ ಲೆನಿನ್ ಫಿಲಾಸಫಿ ಇದು. ಮಾರ್ಕ್ಸ್ ಆ್ಯಂಡ್ ಲೆನಿನ್ ಹೇಳಿರುವಂಥದ್ದು. ಓಕೆ, ಬಿ ಏನಾಗುತ್ತೆ 3 ಆಗುತ್ತೆ. ಪ್ಲೂರಲಿಸ್ಟ್, ಓಕೆ, ಆ್ಯಂಡ್ ಡೆವಲಪ್ಮೆಂಟಲ್. ಓಕೆ, ಡೆವಲಪ್ಮೆಂಟಲ್ ಡೆಮೋಕ್ರಸಿ ಮತ್ತು ಪ್ಲೂರಲಿಸ್ಟ್ ಅಂತಂದರೆ ಬಹುತ್ವದ ಪ್ರಜಾಪ್ರಭುತ್ವ, ಬಹುಜನರ ಒಂದು ಪ್ರಜಾಪ್ರಭುತ್ವ, ಎಲ್ಲರೂ ಸೇರುವಂಥದ್ದು. ಹೈಯೆಸ್ಟ್ ಆ್ಯಂಡ್ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಕೆಪಾಸಿಟಿ ಆಫ್ ಗ್ರೂಪ್ಸ್ ಎನ್ಶ್ಯೂರ್ ಗೌರ್ಮೆಂಟಲ್ ರೆಸ್ಪಾನ್ಸಿವ್ನೆಸ್ ಅಲ್ವಾ? ಕರೆಕ್ಟ್, ರೈಟ್. ಗೌರ್ಮೆಂಟ್ ಏನು ಮಾಡಬೇಕಲ್ಲಿ ಪ್ಲೂರಲಿಸ್ಟಲ್ಲಿ? ರೆಸ್ಪಾನ್ಸ್ ಆಗಿರಬೇಕು. ಬಿಕಾಸ್ ಬಹುತ್ವದ ಡೆಮೋಕ್ರಸಿ ನಮ್ಮದೇನು ಒಂದು ರಾಜ್ಯ ಹಲವು ಜಗತ್ತು, ಅಥವಾ ನಮ್ಮದೇನಂತೀವಿ ಬಹುಸಂಸ್ಕೃತಿ ದೇಶ ಅಲ್ವಾ? ಯುನಿಟಿ ಇನ್ ಡೈವರ್ಸಿಟಿ ಅಲ್ವಾ? ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ರಾಷ್ಟ್ರ ನಮ್ಮದು ಅಲ್ವಾ? ಎಲ್ಲರನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಧರ್ಮ, ಯಾವುದೋ ಒಂದು ಜಾತಿ, ಯಾವುದೋ ಒಂದು ಗುಂಪಿನ ಪರವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ನಮ್ಮದು. ಗೌರ್ಮೆಂಟ್ ಏನಾಗುತ್ತೆ, ಈ ಗ್ರೂಪ್ ಆಫ್ ಪೀಪಲ್ದು ರೆಸ್ಪಾನ್ಸಿವ್ನ ತೊಗೊತಾರೆ, ಅವರ ಒಂದು ಅಭಿಪ್ರಾಯವನ್ನು ತಗೋತಾರೆ, ಮಾಡ್ತಾರೆ ಬಿಡ್ತಾರೆ ಸೆಕೆಂಡರಿ. ಅಭಿಪ್ರಾಯವನ್ನು ಕೇಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕೆ ಬಹುತ್ವದ ಪ್ರಜಾಪ್ರಭುತ್ವ, ಪ್ಲೂರಲಿಸ್ಟ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಡೆವಲಪ್ಮೆಂಟಲ್ ಡೆಮೋಕ್ರಸಿ ಇದನ್ನು ಯಾರು ತೊಗೊಂಡಿದ್ದಾರೆ? JS ಮಿಲ್. ಇವೆಲ್ಲ ಎಥಿಕ್ಸಲ್ಲಿ ಬರುತ್ತೆ. GS4, JS ಮಿಲ್ಲು, ಜಾನ್ ಮಿಲ್ಲು, ಮಾರ್ಕ್ಸ್ ವೆಲ್ಲಿನೆಲ್ಲ ನಿಮ್ಗೆ ಸೋಷಿಯಾಲಜಿ. GS1 ಸೆಕ್ಷನ್ 2 KS ಮೇನ್ಸ್ ಅಲ್ಲಿ ಬರ್ತಾರೆ. ಡೆವಲಪ್ಮೆಂಟಲ್ ಡೆಮೋಕ್ರಸಿ ಹೈಯೆಸ್ಟ್ ಆ್ಯಂಡ್ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಕೆಪಾಬಿಲಿಟಿ, ಒಬ್ಬರ ಕೆಪಾಬಿಲಿಟಿ ಮೇಲೆ ಇದನ್ನು ಹೇಳುವಂಥದ್ದು ಡೆವಲಪ್ಮೆಂಟಲ್ ಡೆಮೋಕ್ರಸಿ, ಅಭಿವೃದ್ಧಿಯ ಪ್ರಜಾಪ್ರಭುತ್ವವನ್ನು. ರೈಟ್, ಗೊತ್ತಾಯ್ತಾ? ಸೊ ದೀಸ್ ಆರ್ ದಿ ಥಿಂಗ್ಸ್ ಸಮ್ಟೈಮ್ಸ್ ಆಸ್ಕ್ ಗ್ರೂಪ್ ಸಿನಲ್ಲಿ ಕೇಳ್ತಾರೆ ಈ ಥರದ್ದೆಲ್ಲ. ಸೊ ಆನ್ಸರ್ ಏನಾಗುತ್ತೆ? A ಆಗುತ್ತೆ ಇದಕ್ಕೆ. ರೈಟ್. ಸೊ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ಜಸ್ಟ್ ಪಾಸ್ ಮಾಡಿ ಒಂದು ಸ್ವಲ್ಪ ಬೇಕಾದ್ರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಐಡಿಯಾ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಏನು? ಸಾಮಾಜಿಕ ನ್ಯಾಯ, ಈಕ್ವಲ್ ಟ್ರೀಟ್ಮೆಂಟ್ ಟು ಬಿ ಸಪ್ಲಿಮೆಂಟೆಡ್ ವಿತ್ ದಿ ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷ್ನಾಲಿಟಿ. ಎಸ್. ಈಗ ಎಕ್ಸಾಂಪಲ್ ಕೊಡ್ತೀನಿ. ಇಬ್ಬರು ಇರ್ತಾರೆ, ಒಬ್ಬ 5 ಅವರ್ ಕೆಲಸ ಮಾಡ್ತಾನೆ, ಇವನು 5 ಅವರ್ ಕೆಲಸ ಮಾಡ್ತಾನೆ. ಆಯಿತಾ? ಇಬ್ಬರು 5 ಅವರ್ ಕೆಲಸ ಮಾಡ್ತಾರೆ. ಒಬ್ಬ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾನೆ 5 ಅವರು. ಇನ್ನೊಬ್ಬ ಫ್ಯಾಕ್ಟ್ರಿ ಒಳಗಡೆ, ಅಂದರೆ ಒಂದು ಏನು ಫ್ಯಾಕ್ಟ್ರಿ ಲೈನ್ ಇರುತ್ತಲ್ವ, ಹಜಾರ್ಡಸ್ ಕೆಲಸ, ಮಷಿನ್ ಮುಂದೆ ನಿಂತು ಹಜಾರ್ಡಸ್ ಅಂತ ಕರೀತೀವಿ. ಯಾಕಂದರೆ ಮಷೀನಲ್ಲಿ ಒಂದು ಸ್ವಲ್ಪ ಆ ಕಡೆ ತಿರುಗಿದ್ರೆ ಮಷೀನಲ್ಲಿ ಕೈ ಕಟ್ಟಾಗ್ಬೋದು. ಈ ಥರ ಹಜಾರ್ಡಸ್ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾನೆ. ಅವನು 5 ಅವರೇ, ಇವನು 5 ಅವರೇ. ಬಟ್ ನಮ್ಮ ಸಂವಿಧಾನದ ಪ್ರಕಾರ ಸೋಷಿಯಲ್ ಜಸ್ಟಿಸ್ ಯಾರಿಗೆ ಬೇಕು? ಈ 5 ಅವರ್ ಹಜಾರ್ಡಸ್ ಕೆಲಸ ಮಾಡ್ತಾ ಇದ್ದಾನಲ್ವಾ, ಇವನಿಗೆ ಆ ಒಂದು ಸಾಮಾಜಿಕ ನ್ಯಾಯ, ಒಂದು ಭದ್ರತೆ ಬೇಕಾಗುತ್ತೆ ದ್ಯಾನ್ ಈ AC ರೂಮಲ್ಲಿ ಕೆಲಸ ಮಾಡೋನ್ಕಿಂತ ಅಲ್ವಾ? ಅದಕ್ಕೆ ಏನಂತೀವಿ? ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷ್ನಾಲಿಟಿ ಅಂತ ಹೇಳ್ತೀವಿ. ಓಕೆ, ಡ್ಯೂ ಆ್ಯಂಡ್ ಈಕ್ವಲ್ ಕನ್ಸಿಡರೇಷನ್ ಇಸ್ ಗಿವನ್ ಟು ಆಲ್ ಇಂಡಿವಿಜುವಲ್ಸ್. ಎಸ್, ಎಲ್ಲ ಇಂಡಿವಿಜುವಲ್ಗೂ ಏನಿರಬೇಕು? ಈಕ್ವಲ್ ಕನ್ಸಿಡರೇಷನ್ ಇರಲೇಬೇಕು. ಯಾವುದೇ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್, ಜಾತಿ, ಧರ್ಮ ಅನ್ನೋದು ಬಿಟ್ಟು ಏನು ಈಕ್ವಲ್ ಆಗಿ ಕನ್ಸಿಡರ್ ಮಾಡಬೇಕು ಎಲ್ಲರನ್ನೂ ಕೂಡ. ಯಾವುದೇ ಅನ್ಟಚಬಿಲಿಟಿ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಏನು ಅಸ್ಪೃಶ್ಯತೆ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು ಅಲ್ವಾ? ಕರೆಕ್ಟ್, ಆಬ್ವಿಯಸ್ಲಿ. ಈಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಟು ಬಿ ಟ್ರಾನ್ಸ್ಜೆಂಡೆಡ್ ಟು ರಿಕಗ್ನೈಸ್ಡ್ ಸ್ಪೆಷಲ್ ನೀಡ್ಸ್. ಈಕ್ವಾಲಿಟಿ ಟ್ರೀಟ್ಮೆಂಟ್ ಇರಬೇಕು, ಬಟ್ ಒಂದಿಷ್ಟು ಸ್ಪೆಷಲ್ ನೀಡ್ಸ್ ಅಂತ ಇದೆ, ಅದನ್ನು ರಿಕಗ್ನೈಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ರಿಸರ್ವೇಷನ್, ಮೀಸಲಾತಿ ವ್ಯವಸ್ಥೆ ಅಲ್ವಾ? ಯಾರಿಗಿದೆ? OBCಗಿದೆ, EWSಗಿದೆ, SC STಗಿದೆ ಅಲ್ವಾ? ನಮ್ಮ ಕರ್ನಾಟಕಕ್ಕೆ ಬಂದರೆ ವುಮೆನ್ನಿಗಿದೆ 33% ರಿಸರ್ವೇಷನ್ ಇನ್ ಜಾಬ್ಸ್ ಅಲ್ವಾ? ಈಕ್ವಲ್ ಟ್ರೀಟ್ಮೆಂಟ್ ಇರಬೇಕು, ಬಟ್ ಒಂದಿಷ್ಟು ಅವ್ರ ಸ್ಪೆಷಲ್ ನೀಡ್ಸ್, ಸ್ಪೆಷಲ್ ಕ್ಯಾಟಗರಿ ಅಂಡರು ಅವರು ಸಮಾನ ಅವಕಾಶಗಳು. ಇತಿಹಾಸದಿಂದ ನೋಡಿದಾಗ ಅವ್ರಿಗೆ ಸಮಾನ ಅವಕಾಶಗಳು ಸಿಕ್ಕಿಲ್ಲ.
ಸಾಮಾಜಿಕವಾಗಿ ಅವ್ರನ್ನ ಇನ್ನೂ ಕೂಡ ಏನು ಮಾಡ್ತಾ ಇದ್ದಾರೆ, ಅಸ್ಪೃಶ್ಯನಾಗಿ ಅನ್ಟಚಬಿಲಿಟಿ ಎಲ್ಲ ಫಾಲೋ ಆಗ್ತಾ ಇದೆ. ಅದನ್ನು ಹೋಗಲಾಡ್ಸೋಕ್ಕೆ ಅವ್ರಿಗೆ ಇನ್ನಷ್ಟು ಸದೃಢನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಜುಕೇಷನ್ ಆ್ಯಂಡ್ ಮತ್ತು ನೌಕರಿಯಲ್ಲಿ ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಇದೆ. ವುಮೆನ್ಗೆ ಎಸ್ಪೆಷಲಿ ಕರ್ನಾಟಕದಲ್ಲಿ 33% ರಿಸರ್ವೇಷನ್ ಕೊಟ್ಟಿದ್ದೀವಿ ಅಲ್ವಾ. ಸೊ ದೀಸ್ ಆರ್ ದಿ ಸಮ್ ಎಕ್ಸೆಪ್ಷನ್ಸ್. ಓಕೆ, ಸಮ್ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ ಥಿಂಗ್ಸ್. ಓಕೆ, ನೆಕ್ಸ್ಟ್ 20 ಲಾಸ್ಟ್ GK ಕ್ವಶನ್ ವಿಲ್ ಸಿ ದ ರಿಲೇಷನ್ ಟು ದಿ ಪವರ್ಸ್ ಆಫ್ ದಿ ಯೂನಿಯನ್ ಗೋರ್ಮೆಂಟ್. ಅಂದರೆ ಕೇಂದ್ರ ಸರ್ಕಾರದ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ, ಕೇಂದ್ರ ಸರ್ಕಾರದ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ. ಅಗೇನ್ ಯು ನೀಡ್ ಟು ಮಾರ್ಕ್ ಇಟ್, ರೈಟ್ ಆರ್ ರಾಂಗ್, ಕರೆಕ್ಟ್ ಆರ್ ಇನ್ಕರೆಕ್ಟ್ ಕೇಳಿದ್ದಾರೆ ಅನ್ನೋದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಮೇ ಅಂಡರ್ಟೇಕ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಆಫ್ ಎ ಟೆರಿಟರಿ ಆಫ್ ಔಟ್ಸೈಡ್ ಇಂಡಿಯಾ ಬೈ ಅಗ್ರಿಮೆಂಟ್ ವಿತ್ ದಿ ಗೌರ್ಮೆಂಟ್ ಆಫ್ ದ್ಯಾಟ್ ಟೆರಿಟರಿ. ಔಟ್ಸೈಡ್ ಇಂಡಿಯಾ ಯಾವುದೇ ಒಂದು ಟೆರಿಟರಿ ಇತ್ತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಒಂದು ಲೆಜಿಸ್ಲೇಟಿವ್ ಫಂಕ್ಷನ್ಸನ್ನು ಮಾಡ್ಬೋದು, ಒಂದು ಶಾಸನಾತ್ಮಕ ಕೆಲಸಗಳನ್ನು ಮಾಡ್ಬೋದು. ಎಸ್, ಮಾಡ್ಬೋದು. ಯಾವ ವಿಧಿ ಅಂಡರ್ ಮಾಡ್ಬೋದಪ್ಪ? ಆರ್ಟಿಕಲ್ 360. ಈ ವಿಧಿಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ವಿಧಿ ಕೊಟ್ಬಿಟ್ಟು, ಈ ಆರ್ಟಿಕಲ್ ಕೊಟ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಯೂನಿಯನ್ ಗೌರ್ಮೆಂಟ್ ಮೇ ನಾಟ್ ಎಂಟ್ರಸ್ಟ್ ಎ ಸ್ಟೇಟ್ ಗೌರ್ಮೆಂಟ್ ವಿತ್ ಫಂಕ್ಷನ್ಸ್ ಓವರ್ ಎ ಮ್ಯಾಟರ್ಸ್ ವೇರ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಎಕ್ಸ್ಟೆಂಡ್ಸ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದಿಷ್ಟು ಕಾರ್ಯಗಳನ್ನು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆ. ಓಕೆ, ಇವನ್ ಅಲ್ಲಿ ಕೇಂದ್ರ ಸರ್ಕಾರ ಮಾಡೋಕ್ಕೆ ಸ್ಕೋಪ್ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಮಾಡಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಸಾಧ್ಯನಾ? ನೋಡ್ತಾ ಇದ್ದಾರೆ ಇತ್ತೀಚೆಗೆ ಎಷ್ಟು ಇಶ್ಯೂ ಆಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಮಧ್ಯದಲ್ಲಿ ಅಂತ ಅಲ್ವಾ. ಇದೆರಡನೇದೇನಿದೆ, ತಪ್ಪಿದೆ. ಆರ್ಟಿಕಲ್ 258 ಕ್ಲಾಸ್ 1 ವಿಧಿ 258 ಕ್ಲಾಸ್ 1ನಲ್ಲಿ ಪ್ರೆಸಿಡೆಂಟ್ಗೆ ಆ ಒಂದು ಅಧಿಕಾರ ಇದೆ. ಥ್ರೂ ಯೂನಿಯನ್ ಗೌರ್ಮೆಂಟಿಗಿಲ್ಲ, ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಈ ಒಂದು ಇದನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತೆ ಈ ಥರ ಬೇಕಾಗಿದೆ ಅಂತ, ಅವಾಗ ಪ್ರೆಸಿಡೆಂಟ್ ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡಲ್ಲ. ನಾಟ್ ಅನ್ನೋದಿಲ್ಲ, ಮಾಡ್ತಾರೆ. ರಾಜ್ಯ ಸರ್ಕಾರದ ಒಂದು ಕಾರ್ಯಗಳನ್ನು, ಒಂದಿಷ್ಟು ಫಂಕ್ಷನ್ಸ್ಗಳನ್ನು ಮಾಡ್ತಾರೆ. ವಿಧಿ 258(1) ಯೂನಿಯನ್ ಗೌರ್ಮೆಂಟ್ ಮೇ ಡೈರೆಕ್ಟ್ ಸ್ಟೇಟ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮೀನ್ಸ್ ಆಫ್ ಕಮ್ಯುನಿಕೇಟಿವ್ ಮಿಲಿಟರಿ ಇಂಪಾರ್ಟೆನ್ಸ್. ಎಸ್, ಆಬ್ವಿಯಸ್ಲಿ ಇಲ್ಲಿ ಬೇಕಾದಂಥ ಬಿಲ್ಡಿಂಗ್ಸು, ಅದಕ್ಕೆ ಏನು ಬೇಕು ಇನ್ಫ್ರಾಸ್ಟ್ರಕ್ಚರು, ಗ್ರೌಂಡು ಏನೇ ಕೊಡ್ತಾರೆ ಆಬ್ವಿಯಸ್ಲಿ ಅಲ್ವಾ. ಜಕ್ಕೂರಲ್ಲಿ ಏರ್ ಬೇಸ್ ಇದೆ, ಅಲ್ಲೇ ತಾನೇ ಆಗೋದು ಏನೋ ಏರ್ ಶೋ. ಆಮೇಲೆ ದಂಡು ಅಂತ ಒಂದಿದೆ, ದಂಡು ರೈಲ್ವೆ ಸ್ಟೇಷನ್ ಇದೆ ಹೆಬ್ಬಾಳದಲ್ಲಿ, ಅಲ್ಲೂ ಕೂಡ ಇದೆ. ಹೆಬ್ಬಾಳದಲ್ಲಿ ಒಂದು ಏರ್ಫೋರ್ಸ್ ಇದೆ. HAL ಇದೆ. ಇವೆಲ್ಲ ಇದಾವಲ್ಲ, HAL ಹೆಡ್ ಕ್ವಾರ್ಟರ್ಸ್ ಇದೆ. ಕರೆಕ್ಟ್, ರೈಟ್. ಸೊ ಇವೆಲ್ಲ ಏನು ಮಿಲಿಟ್ರಿಗೆ ಸಂಬಂಧಪಟ್ಟ ಇಂಪಾರ್ಟೆನ್ಸ್ ಏನು ಬೇಕು, ಅದಕ್ಕೆ ಕನ್ಸ್ಟ್ರಕ್ಷನ್ನು, ಮೇಂಟೆನೆನ್ಸು ಎಲ್ಲ ಮಾಡಬೇಕು ಅಲ್ವಾ, ರೈಟ್. ಇದು ಯಾವುದು? ಆರ್ಟಿಕಲ್ 257 ಕ್ಲಾಸ್ 2 ವಿಧಿ 257 ಕ್ಲಾಸ್ 2 ಅಡಿಯಲ್ಲಿ ಇದನ್ನು ಮಾಡ್ಬೋದು. ಓಕೆ, ಮಾಡಬೇಕಾಗುತ್ತೆ. ಅದು ರಾಜ್ಯ ಸರ್ಕಾರ. ಗವರ್ನರ್ ಮೇ with consent of government of India entrust its officers with functions on matters which falls within the executive power of the state. ಏನು ಮಾಡ್ಬೋದು? ಗವರ್ನರು ವಿತ್ ಕನ್ಸೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರದ ಒಂದು ಕನ್ಸಲ್ಟನ್ನು ಮಾಡಿಕೊಂಡು ವಿತ್ ಫಂಕ್ಷನ್ಸ್ ಆಫ್ ದಿ ಮ್ಯಾಟರ್ಸ್ ವಿಚ್ ಫಾಲ್ ವಿದಿನ್ ದಿ ಎಕ್ಸಿಕ್ಯೂಟಿವ್ ಆಫ್ ದಿ ಪವರ್ ಆಫ್ ದಿ ಸ್ಟೇಟ್. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಧಿಕಾರಗಳನ್ನು ಬೇರೆ ಒಂದು ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಆ ಫಂಕ್ಷನ್ಸನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವುದು? ಕೇಂದ್ರ ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಂಡು, ಕನ್ಸೆಂಟನ್ನು ಮಾಡಿಕೊಂಡು. ಎಸ್, ಆರ್ಟಿಕಲ್ 258 ಕ್ಲಾಸ್ ಇದು ಕೂಡ ಆರ್ಟಿಕಲ್ 258 ಅಲ್ಲಿ ಇದನ್ನು ಕೂಡ ಮಾಡ್ಬೋದು. ಹೀಗಾಗಿ ಇದು ತಪ್ಪು. ಯಾವ್ದು ನಾಟ್ ಕರೆಕ್ಟ್ ಅಂತ ಕೇಳಿದಾರಲ್ವಾ, ನಾಟ್ ಕರೆಕ್ಟ್ ಯಾವುದಾಗುತ್ತೆ? ಹೇಳಿಕೆ ಬಿ. ಓಕೆ, ಸೊ ಈಗ ಒಂದಿಷ್ಟು ಮೆಂಟಲ್ ಎಬಿಲಿಟಿ. ಜಸ್ಟ್ ಐ ವಿಲ್ ಡಿಕ್ಟೇಟ್ ದಿ ಆನ್ಸರ್. ಓಕೆ, ದ ನಂಬರ್, ಇದು ನಂಬರ್ ಕೊಟ್ಟಿದ್ದಾನೆ. ಒಂದು ಸೆಕೆಂಡ್. ಈ ನಂಬರ್ ಕೊಟ್ಟಿದ್ದಾನೆ. ಈ ನಂಬರು ಯಾವುದು ಇದರಿಂದ ಡಿವೈಡ್ ಆಗುತ್ತೆ? ಡಿವಿಸಿಬಲ್ ಬೈ ಬೋತ್ 3 and 1, ಡಿವಿಸಿಬಲ್ ಬೈ 11 ಬಟ್ ನಾಟ್ ಬೈ 3, ನೈದರ್ ಡಿವಿಸಿಬಲ್ ಬೈ 3 ನಾರ್ ಬೈ 11, ಡಿವಿಸಿಬಲ್ ಬೈ 3 ಬಟ್ ನಾಟ್ 11. ಬಟ್ ಯಾವುದು? ಡಿವಿಸಿಬಲ್ ಬೈ 3,
3 3ರಿಂದ ಭಾಗಿಸ್ಬೋದು, ಬಟ್ 11ರಿಂದ ಭಾಗಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ನೆಕ್ಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ 4 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್, 4 ಸ್ವಾಭಾವಿಕ ಸಂಖ್ಯೆಗಳ ಒಂದು ಪ್ರಾಡಕ್ಟ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಏನಾಗುತ್ತೆ ಅದು ಯಾವಾಗಲೂ ಸ್ಕ್ವೇರ್, ವರ್ಗ. ಓಕೆ, +1 ಈಸ್ ಅದೇನಾಗುತ್ತಪ್ಪ, ವರ್ಗ, ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ 23. What is the number of digits that at least multiple of 13 which when divided by 6 and 12 and leaves 5 and 11 respectively? Reminder, ಶೇಷ 5 ಮತ್ತು 11 ಉಳಿಸುತ್ತೆ ಯಾವಾಗ 6 ಮತ್ತು 12ರಿಂದ ಡಿವೈಡ್ ಮಾಡಿದಾಗ. ಓಕೆ, ಎಷ್ಟು ಆ ಥರ ಎಷ್ಟು ನಂಬರ್ ಆಫ್ ಡಿಜಿಟ್ಸನ್ನು ಮಾಡ್ಬೋದು ಅಂತ ಕೇಳಿದ್ದಾರೆ. ಎಷ್ಟು ಸಂಖ್ಯೆಗಳನ್ನು ಆ ಥರ ಮಾಡ್ಬೋದು ಅಂತ ಕೇಳಿದ್ದಾರೆ. 23 ಏನಾಗುತ್ತಪ್ಪ ಆನ್ಸರು, ಡಿ, 8 ಸಲ ಮಾಡ್ಬೋದಂತೆ, 8 ಸಲ ಮಾಡ್ಬೋದಂತೆ. ಓಕೆ, ನೆಕ್ಸ್ಟ್ 24. ಎ ಕ್ಲಾಸ್ ಹ್ಯಾಸ್ ಅ 40 ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಔಟ್ ಆಫ್ ವಿಚ್ 15 ಬಾಯ್ಸ್ ಇದ್ದಾರೆ. ಓಕೆ, ಒಂದು ರೋನಲ್ಲಿ ಕೂಡಿಸಿರ್ತಾರೆ. ಆ ಥರ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಟ್ಟಿಂಗ್ ಇನ್ 1 ರೋ ಎಷ್ಟಂತ ಕೇಳಿದ್ದಾರೆ. ಕಂಡೀಷನ್ಸ್ ಇದೆ, ಆ ಕಂಡೀಷನ್ ಪ್ರಕಾರ ಆನ್ಸರ್ ಏನಾಗುತ್ತೆ, 24 ಬಿ ಆಗುತ್ತೆ, 5. ಓಕೆ, ಆನ್ಸರ್ ಏನಾಗುತ್ತೆ 5. ಜಸ್ಟ್ ನೋಟ್ ಇಟ್ ಡೌನ್. ಓಕೆ, ದ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 109. 2 ಸ್ವಾಭಾವಿಕ ಸಂಖ್ಯೆಗಳ ಒಂದು ಏನಾಗುತ್ತೆ ಕೂಡಿಸಿದಾಗ 109 ಬರುತ್ತಂತೆ. 1/5 ಆಫ್ ದ ಫಸ್ಟ್ ನಂಬರ್ ಈಸ್ 5 more than the 7th. ಓಕೆ, ಈ ಥರ ಕಂಡೀಷನ್ ಇದೆ. ಈ ಕಂಡೀಷನ್ ಕೊಟ್ಟು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಹೇಳಿಕೆಯ ಪ್ರಕಾರ ನೀವು ಆನ್ಸರ್ ಬಂದಿರುತ್ತೆ. ಆನ್ಸರ್ ಬಂದಿದ್ದು ಯಾವ ಹೇಳಿಕೆ ಪ್ರಕಾರ ಸರಿಯಾಗಿದೆ ಅಂತ ನೀವು ಹೇಳಬೇಕು. 25 ಏನಾಗ ಸಿ, ದ ಡಿಫ್ರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಈಸ್ ಅ ಪ್ರೈಮ್ ನಂಬರ್. 2 ಏನು ಸ್ವಾಭಾವಿಕ ಸಂಖ್ಯೆಗಳ ಒಂದು ಡಿಫ್ರೆನ್ಸ್ ಇದೆ, 2ನ್ನ ನೀವು ಕಳೆದಾಗ ಏನು ಬರುತ್ತೆ, ಒಂದು ಪ್ರೈಮ್ ನಂಬರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ಇದಿಷ್ಟು ಡೇ 6 6ನೇ ದಿನದ ಒಂದು ವಿಶ್ಲೇಷಣೆ. ಸೊ ಸೂನ್ ಐ ವಿಲ್ ಕಮ್ ವಿತ್ ಡೇ 7. ಸೊ ಇಷ್ಟು ಹೇಳ್ತಾ ಏನೇ ಇರಲಿ ಕಮೆಂಟ್ ಹಾಕಿ, ವಿ ಮೇ ಕರೆಕ್ಟ್ ಇಟ್ ಇಫ್ ಎನಿಥಿಂಗ್ ಏನಾದರೂ ಚಿಕ್ಕ ಪುಟ್ಟ ತಪ್ಪಾಗಿರುತ್ತೆ ಆಗಿದ್ದರೆ ಕೈಂಡ್ಲಿ ಕಮೆಂಟ್ ಇಟ್, ವಿ ಮೇ ಕರೆಕ್ಟ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಏನಾಗುತ್ತೆ, ನಮಗೊಂದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇದೇ ಥರ ಬೆಂಬಲ ನಿಮಗೆ ನಮಗೆ ಯಾವಾಗಲೂ ಕೊಡಿ. ಓಕೆ, ಇದೇ ಥರ KPSC ಬಾಬಾ ಏನು ಡೈಲಿ ನಡೀತಾ ಇದೆ, ಟೆಸ್ಟ್ ಡಿಸ್ಕಷನ್ ಇದೆ, ಎಲ್ಲ ನೋಡಿ ಖಂಡಿತ ನಿಮ್ಗೆ ಇದರಿಂದ ಒಂದು ವ್ಯಾಲ್ಯೂ ಆ್ಯಡೆಡ್ ಎಡ್ಜ್ ಅಂತ ಹೇಳ್ತೀನಿ, ಅದೊಂದು ಸಿಗುತ್ತೆ. ಒಂದು 5ರಿಂದ 6 ಅಂಕಗಳು ನಿಮಗೆ ಖಂಡಿತ ಫೆಚ್ ಆಗುತ್ತೆ. ಸೊ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.